ಎಲ್ಲ ಸ್ನೇಹಿತರಿಗೆ ಸ್ವಾಗತ. ಇದು ನನ್ನ ವಿವಾಹ ದಕ್ಷಿಣೆಯ ಚರ್ಚೆಯ ಮುಂದುವರಿಕೆ. ಬಹುಶಃ ಇದು 6ನೇ ವಿಡಿಯೋ ಇರಬೇಕಂತ ಅನಿಸುತ್ತೆ. ಈಗ ಇಲ್ಲಿ ಅರ್ಥಶಾಸ್ತ್ರೀಯ ವಿಶ್ಲೇಷಣೆಯ ಮುಂದುವರೆದ ಭಾಗ. ಈಗ ನಾನು ನಿಜವಾಗ್ಲೂ ಪ್ರಮೇಯಗಳಿಗೆ ಹೋಗ್ತಾ ಇದ್ದೇನೆ. ಈಗ ಹಿಂದಿನ ಅಧ್ಯಾಯದಲ್ಲಿ ಮನುಷ್ಯ ಹೇಗೆ ಒಂದು ಸರಕು ಅಥವಾ ಸರಕಿನ ಗುಣಗಳು ಮನುಷ್ಯನಿಗೆ ಇವೆಯೇ ಇಲ್ಲವೇ ಎಂಬುದನ್ನು ನಾನು ಐತಿಹಾಸಿಕ ನಿದರ್ಶನಗಳ ಮುಖಾಂತರ, ಪ್ರಮಾಣಗಳ ಮುಖಾಂತರ ಸಾಧಿಸಿ ತೋರಿಸಿದ್ದೇನೆ. ಏಕೆಂದರೆ ಒಂದು ಅರ್ಥಶಾಸ್ತ್ರೀಯ ವಿಶ್ಲೇಷಣೆಯನ್ನು ಅಥವಾ ಅರ್ಥಶಾಸ್ತ್ರೀಯ ನಿಯಮಗಳನ್ನು ಮನುಷ್ಯನ ಈ ವಿವಾಹದಂಥ ಒಂದು ಸಂಸ್ಥೆ ಮತ್ತು ಅಲ್ಲಿಯ ವಿದ್ಯಮಾನಗಳಿಗೆ ನಾವು ಅನ್ವಯಿಸಬೇಕಾದ್ರೆ ನಮಗೆ ಮೊದಲು ಒಂದು ಅರ್ಹತೆಯನ್ನು ನಾವು ಕಂಡುಕೊಳ್ಬೇಕು. ಏನಂದರೆ ಮನುಷ್ಯನಿಗೆ ಸರಕಿನ ಗುಣಲಕ್ಷಣಗಳು ಇವೆಯೇ ಇಲ್ಲವೇ ಅಂತ. ಆ ಕಾರಣಕ್ಕಾಗಿ ನಾನು ಹಿಂದಿನ ಅಧ್ಯಾಯದಲ್ಲಿ ಏನು ಮಾಡಿದೆ, ಸರಕಿನ ಗುಣಲಕ್ಷಣಗಳು ಮನುಷ್ಯನಿಗೆ ಇವೆ, ಇದಕ್ಕೆ ಚಾರಿತ್ರಿಕ ನಿದರ್ಶನಗಳು ಇವೆ ಅಂತೇಳಿ ಅದನ್ನು ನಾನು ಸಾಬೀತು ಮಾಡಿದ್ದೇನೆ. ಈಗ ಕಾರ್ಲ್ ಮಾರ್ಕ್ಸನ ರಾಜಕೀಯ ಅರ್ಥಶಾಸ್ತ್ರದ ಪರಾಮರ್ಶೆಗೆ ಒಂದು ಕಾಣಿಕೆ ಮತ್ತು ದಾಸ್ ಕ್ಯಾಪಿಟಲ್ಲು ಇವುಗಳ ನೆರವಿನಿಂದ ಕೆಲವು ಪ್ರಪೋಸಿಷನ್ಸ್ ಅಂದರೆ ಪ್ರಮೇಯಗಳನ್ನು, ನಾನು ಅವಶ್ಯವಾದ ಪ್ರಮೇಯಗಳನ್ನು ತೆಗೆದುಕೊಂಡಿದ್ದೇನೆ. ಆ ಅವಶ್ಯವಾದ ಪ್ರಮೇಯಗಳನ್ನು ನಿಮಗೆ ಇಲ್ಲಿ ಉದ್ಧರಿಸಿ ಹೇಳ್ತಾ ಆ ಪ್ರಮೇಯಗಳ ಒಳತಿರುಳನ್ನು ನಾನು ಯಥಾವತ್ತಾಗಿ ಮನುಷ್ಯ ಸರಕಿಗೆ ಅನ್ವಯಿಸಿ ಹೇಳ್ತಾ ಹೋಗ್ತೇನೆ. ನಾನು ಇಲ್ಲಿ ಈ ರೀತಿ ಅನ್ವಯಿಸಿ ಹೇಳ್ತಾ ಹೋಗೋದ್ರಿಂದ ಆ ಕಾನ್ಸೆಪ್ಟ್ ನಮಗೆ ಸಂಪೂರ್ಣವಾಗಿ ಮನವರಿಕೆ ಆಗ್ತದೆ. ಸ್ವಲ್ಪ ಕೇಳುಗರಿಗೆ ಅಥವಾ ಅರ್ಥಶಾಸ್ತ್ರದ ವಿಚಾರ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು. 1-2 ಸಾರಿ ಕೇಳಿದ್ರೆ ಇದು ಅರ್ಥ ಆಗುತ್ತೆ. ಇಲ್ಲಿ ನಮಗೆ ನಿಜವಾಗ್ಲೂ ಒಂದು ಸೈದ್ಧಾಂತಿಕ ಬುನಾದಿ ನಮಗೆ ಸಿಗ್ತಕ್ಕಂಥದ್ದು ಇಲ್ಲಿ ಒಂದು ಸರಿಯಾದ ಒಂದು ತರ್ಕ, ಒಂದು ಸೈದ್ಧಾಂತಿಕ ಎಳೆ ಸಿಗ್ತಕ್ಕಂಥದ್ದು ಇಲ್ಲಿ. ಈ ಮುಖಾಂತರವೇ ನಾವು ಇಡೀ ಈ ವಿವಾಹ ದಕ್ಷಿಣೆಯ, ವರದಕ್ಷಿಣೆ ಅಥವಾ ವಧು ದಕ್ಷಿಣೆಯ ಎಲ್ಲ ವಿದ್ಯಮಾನಗಳನ್ನ ಬಹಳ ತಾತ್ವಿಕಬದ್ಧವಾಗಿ ನಾವು ನಿರ್ವಚಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಪ್ರಪೋಸಿಷನ್ಸ್ಗಳನ್ನು ನಾನು ಹೇಳಲಿಕ್ಕೆ ಹೋಗ್ತೇನೆ. ನೋಡಿ, ಸರಕು ಮತ್ತು ಸರಕಿನ ಉಪಯುಕ್ತ ಹಾಗೂ ವಿನಿಮಯ ಮೌಲ್ಯ ವರ್ಸಸ್ ಮಾನವ ಸರಕು ಅಂದರೆ ಮ್ಯಾನ್ ಕಾಮಿಡಿಟಿ ಮತ್ತಿದರ ಉಪಯುಕ್ತ ಹಾಗೂ ವಿನಿಮಯ ಮೌಲ್ಯಗಳು. ಪೂರ್ವ ನುಡಿ. ಹಿಂದಿನ ಅಧ್ಯಾಯದಲ್ಲಿ ಇತಿಹಾಸದಲ್ಲಿ ಇತರೆಲ್ಲ ವಸ್ತುಗಳಂತೆ ಮಾನವನು ಒಂದು ಸರಕು ಆಗಿರುವ ಕುರಿತು ಒಂದು ಸ್ಥೂಲ ಚಾರಿತ್ರಿಕ ಸಮೀಕ್ಷೆಯನ್ನು ಮಾಡಲಾಗಿದೆ. ಪ್ರಸ್ತುತ ಅಧ್ಯಾಯದಲ್ಲಿ ಈ ಮಾನವ ಸರಕಿನ ಗುಣಲಕ್ಷಣಗಳನ್ನು ಅರ್ಥಶಾಸ್ತ್ರದ ಸರಕು ಸಿದ್ಧಾಂತದಿಂದ ನಿಷ್ಕರ್ಷಿಸಲಾಗುವುದು. ಈಗ ಪ್ರಪೋಸಿಷನ್ 1 ಅಂದರೆ ಪ್ರಮೇಯ ಅಥವಾ ನಿಯಮ ಅಂತ ನೀವು ತಿಳ್ಕೊಳ್ಳಿ. ಪ್ರಪೋಸಿಷನ್ 1 ಇಂಗ್ಲಿಷ್ನಲ್ಲಿ ಪ್ರಪೋಸಿಷನ್ ಅಂತ ಕರೆದಿನಿ ನಾನು. ಪ್ರಪೋಸಿಷನ್ 1 ಅಥವಾ ನಿಯಮ 1, ಪ್ರಮೇಯ 1. ಬಂಡವಾಳಶಾಹಿ ಸಮಾಜದ ಸಂಪತ್ತೆಂದರೆ ಸರಕುಗಳ ಅಪಾರ ಸಂಚಯ. ಒಂದು ಬಿಡಿ ಸರಕೆ ಈ ಸಂಪತ್ತಿನ ಘಟಕ. ದಾಸ್ ಕ್ಯಾಪಿಟಲ್ ಅಧ್ಯಾಯ 1 ಭಾಗ 1 ಪುಟ 43 ಸಂಪುಟ 1. ನೋಡಿ, ಅನ್ವಯ. ಮಾನವ ಜೀವಿಯೂ ಕೂಡ ಯಾವುದೇ ವಸ್ತು, ಪ್ರಾಣಿ, ಸರಕಿಗೆ ಸಮಾನವೆಂದು ಒಮ್ಮೆ ನಾವು ಪರಿಗಣಿಸಿಬಿಟ್ಟರೆ ಅದು ಇತರೆಲ್ಲ ಅಪಾರ ಸಂಚಯದ ಭಾಗವಾಗಿ ಹೋಗುತ್ತದೆ ಮತ್ತು ಪ್ರತಿಯೊಬ್ಬ ಮಾನವ ಸರಕು ಕೂಡ ಇತರೆ ಯಾವುದೇ ವಸ್ತು ಸರಕಿನಂತೆಯೇ ಈ ಬಂಡವಾಳಶಾಹಿ ಸಮಾಜದ ಸಂಪತ್ತಿನ ಘಟಕವಾಗುತ್ತದೆ. ಹಾಗಾದರೆ ಈ ಮನುಷ್ಯನಲ್ಲಿರುವ ಸರಕಿನ ಗುಣಲಕ್ಷಣಗಳನ್ನ ನಾವು ಕಂಡರಿಯಬೇಕು. ನೋಡಿ, ಒಮ್ಮೆ ನಾವು ಮನುಷ್ಯನನ್ನ ನಾವು ಸರಕು ಅಂತ ಅಂದ್ಬಿಟ್ರೆ ಅವನು ಇಡೀ ಜಗತ್ತಿನ ಬೇರೆ ಅಪಾರ ಸರಕಿನ ಸಂಚಯ ಏನಿದೆಯಲ್ಲ, ವಸ್ತು ಸರಕಿನ ಸಂಚಯ, ಅದರ ಭಾಗ ಆಗಿಬಿಡ್ತಾನೆ ಅವನು. ಅವಾಗ ಮನುಷ್ಯನ ಮೌಲ್ಯವನ್ನು ಕಡ್ಡಿಪಟ್ಟಣದ ಮೌಲ್ಯದಲ್ಲಿ ಅಳಿಬಹುದು ಅಥವಾ ಇನ್ನೊಂದು ಯಾವುದಾದ್ರೂ ಬೇರೆ ವಸ್ತುವಿನ ಮೌಲ್ಯದಲ್ಲಿ ಅಳಿಬಹುದು. ಹಾಗಾಗಿ ಮ್ಯಾನ್ ಕಮಿಡಿಟಿ ಅಂತಕ್ಕಂಥದ್ದು ಬೇರೆ ಇತರೆಲ್ಲ ಕಮಿಡಿಟಿಗಳಿಗೆ ಅದು ಸಮಾನವಾಗಿ ಬಿಡ್ತತಿ ಅಂತ. ಈಗ ಪ್ರಪೋಸಿಷನ್ 2, ಸರಕೊಂದು ಮಾನವನಿಂದ ಹೊರಗಿರುವ
ತನ್ನ ವಿಶಿಷ್ಟ ಗುಣಗಳಿಂದ ಅಥವಾ ಸಾರಸತ್ವಗಳಿಂದ, ಪ್ರಾಪರ್ಟೀಸ್ ಅಂತ ಕರಿತೀವಿ, ಸಾರಸತ್ವಗಳಿಂದ ಅವನ ಒಂದಲ್ಲ ಒಂದು ವಿಧದ ಬಯಕೆಗಳನ್ನ ಈಡೇರಿಸುವ ವಸ್ತು. ನೋಡು, ಸರಕು ಅಂದ್ರೆ ಏನು ಅಂದ್ರೆ, ಸರಕೊಂದು ಮಾನವನಿಂದ ಹೊರಗಿರುವ ತನ್ನ ವಿಶಿಷ್ಟ ಗುಣಗಳಿಂದ ಅಥವಾ ಸಾರಸತ್ವಗಳಿಂದ ಅವನ ಒಂದಲ್ಲ ಒಂದು ವಿಧದ ಬಯಕೆಗಳನ್ನ ಈಡೇರಿಸುವ ವಸ್ತು. ಆ ಬಯಕೆಗಳು ಉದರಕ್ಕೆ ಸಂಬಂಧಿಸಿವೆಯೋ ಅಥವಾ ಮನಸ್ಸಿಗೆ ಸಂಬಂಧಿಸಿವೆಯೋ ಎಂಬ ವ್ಯತ್ಯಾಸವಿಲ್ಲ. ಹಾಗೆಯೇ ಆ ವಸ್ತುವು ನೇರವಾಗಿ ಜೀವನೋಪಾಯದ ಒಂದು ಸಾಧನವಾಗಿ ಅಥವಾ ಪರೋಕ್ಷವಾಗಿ ಒಂದು ಉತ್ಪಾದನಾ ಸಾಧನವಾಗಿ ಅವನ ಬಯಕೆಗಳನ್ನ ಈಡೇರಿಸುತ್ತದೋ ಎಂಬುದನ್ನು ಸಹ ನಾವು ಪರಿಗಣಿಸಬೇಕಾಗಿಲ್ಲ ಅಂತ. ಇಲ್ಲಿ ದಾಸ್ ಕ್ಯಾಪಿಟಲ್ ಅಧ್ಯಾಯ 1 ಭಾಗ 1 ಪುಟ 43 ಸಂಪುಟ 1 ನೋಡಿ. ಅನ್ವಯ ನಿಜ. ತನ್ನ ಸ್ಥಿತಿಗತಿ ಹಾಗೂ ಕಾರ್ಯಭಾರದ ದೃಷ್ಟಿಯಿಂದ ಸರಕು ಆಗಿ ಪರಿವರ್ತಿತಗೊಂಡ ಮಾನವನು, ನೋಡಿ, ತನ್ನ ಸ್ಥಿತಿಗತಿ ಹಾಗೂ ಕಾರ್ಯಭಾರದ ದೃಷ್ಟಿಯಿಂದ ಸರಕು ಆಗಿ ಪರಿವರ್ತಿತಗೊಂಡ ಮಾನವನು ಸರಕಲ್ಲದ ನಿಜ ಮಾನವನಿಂದ ಹೊರಗಿರುವ ಯಾವುದೇ ವಸ್ತು, ಪ್ರಾಣಿ, ಸರಕು ಸಮಾನವಾದ ಒಂದು ಮಾನವ ಸರಕು ಆಗಿಬಿಡುತ್ತಾನೆ. ತನ್ನ ದೈಹಿಕ ಮಾನಸಿಕ ಗುಣ ವೈಶಿಷ್ಟ್ಯಗಳಿಂದ ನಿಜ ಮಾನವನ ಅಥವಾ ನಿಜ ಮಾನವರ ದೈಹಿಕ ಮಾನಸಿಕ ಬಯಕೆಗಳನ್ನು ಈಡೇರಿಸಬಲ್ಲವನು. ನರಭಕ್ಷಣೆಯಲ್ಲಿ ಒಂದು ಆಹಾರವಾಗಿ ನೇರವಾಗಿ ಮಾನವರ ಉದರ ಬಯಕೆಯನ್ನು ಈಡೇರಿಸಬಲ್ಲವನು. ಪುರುಷರ ದೈಹಿಕ ಹಾಗೂ ಮಾನಸಿಕ ಬಯಕೆಗಳೆರಡನ್ನು ಏಕಕಾಲದಲ್ಲಿ ತೃಪ್ತಿಪಡಿಸುವವಳು ಸೂಳೆ ಎಂಬ ಸರಕು. ಹಾಗಾಗಿ ಈಕೆಗೆ ಮಾಲು ಎಂತಲೂ ಕರೆಯುವರು. ಸೂಳೆ ಮಾತ್ರವಲ್ಲ, ಒಟ್ಟಿನಲ್ಲಿ ಸ್ತ್ರೀ ಸರಕು ಅತ್ಯವಶ್ಯಕವಾದ, ಆನಂದದಾಯಕವಾದ ಪುರುಷ ಬಳಕೆಯ ವಸ್ತುವೇ ಆಗಿದ್ದಾಳೆ ಎಂಬುದನ್ನು ನಾವು ಈ ಹಿಂದೆ ಉದಾಹರಣೆ ನೋಡಿದ್ದೇವೆ ಸರಕಿನ ಇತಿಹಾಸದಲ್ಲಿ, ಮನುಷ್ಯ ಸರಕಿನ ಇತಿಹಾಸದಲ್ಲಿ. ಆ ಕಾರಣಕ್ಕಾಗಿಯೇ ಸ್ಮೃತಿಕಾರ ಮನು ಆಕೆಯನ್ನ ಮಧು, ಮಾಂಸ, ಮಧುರ ರಸ ಮುಂತಾದ ಮಾದಕ ದ್ರವ್ಯಗಳ ಸಾಲಿಗೆ ಸೇರಿಸಿಬಿಟ್ಟ. ಹಿಂದೂ ಸಂಸ್ಕೃತಿಯಲ್ಲಿ ಆಕೆ ಒಂದು ಭೋಗದ ವಸ್ತು, ಮಕ್ಕಳನ್ನ ಹೆರುವ ಸಾಧನ ಎಂದೇ ಪರಿಗಣಿಸಲ್ಪಟ್ಟಿದ್ದಳು ಹಿಂದೆ ಚರಿತ್ರೆಯಲ್ಲಿ. ಒಟ್ಟಿನಲ್ಲಿ ಮಾನವ ಸರಕೂ ಕೂಡ ಜೀವನೋಪಾಯದ ಸಾಧನವಾಗಿಯೂ ಮತ್ತು ಉತ್ಪಾದನಾ ಸಾಧನವಾಗಿಯೂ ಮಾನವರ ಬಯಕೆಗಳನ್ನು ಈಡೇರಿಸಬಲ್ಲದು. ಸೂಳೆ, ದಾಸದಾಸಿಯರ, ಗುಲಾಮರ ಇತಿಹಾಸ ಸಾಕಷ್ಟು ಪುರಾವೆ ಒದಗಿಸುತ್ತದೆ. ಕರ್ನಾಟಕ, ಮಹಾರಾಷ್ಟ್ರ ಗಡಿಭಾಗದ ವೇಶ್ಯೆಯರು ಸ್ವತಃ ಅವರಿಗೆ ಅಥವಾ ಅವರ ತಂದೆ ತಾಯಿಗಳಿಗೆ ಒಂದು ಜೀವನೋಪಾಯದ ಸಾಧನವಾಗಿರುವಾಗಲೇ ಆ ಗಣಿಕೇರಿಗೂ ಮತ್ತು ಡಾಬಾ ಮಾಲೀಕರಿಗೆ, ಪೊಲೀಸರಿಗೆ ಉತ್ಪಾದನಾ ಸಾಧನವಾಗಿದ್ದಾರೆ. ಬೆಂಗಳೂರು ನಗರದ ಬಡ ಸೂಳೆಯರಿಗೆ ಅವರ ದೇಹವೇ ಅವರಿಗೆ, ಅವರ ಮಕ್ಕಳಿಗೆ, ಗಂಡಂದ್ರಿಗೆ ಜೀವನೋಪಾಯ ಸಾಧನವಾಗಿದೆ. ಕೆಲವರು ಹಸಿವು ಮುಂತಾದ ತಮ್ಮ ಜೀವನ ಕನಿಷ್ಠ ಅಗತ್ಯಗಳನ್ನು ಈಡೇರಿಸಿಕೊಳ್ಳಲು ತಮ್ಮ ಮಕ್ಕಳನ್ನ ಹೋಟೆಲ್, ಗಣಿ ಉದ್ಯಮಿಗಳಿಗೆ ಮಾರಿಬಿಡುತ್ತಾರೆ. ಈ ಪ್ರಸಂಗದಲ್ಲಿ ಈ ಮಕ್ಕಳು ತಂದೆ ತಾಯಿಗಳಿಗೆ ಜೀವನೋಪಾಯ ಸಾಧನವಾದರೆ ಕೊಂಡವರಿಗೆ ಉತ್ಪಾದನಾ ಸಾಧನವಾದರು. ದಾಸದಾಸಿಯರು ಮೂಲತಃ ಉತ್ಪಾದನಾ ಸಾಧನವೇ ಆಗಿದ್ದಾರೆಂಬುದನ್ನ ಸ್ಪಾರ್ಟಾ ಹಾಗೂ ಗ್ರೀಸಿನ ಗುಲಾಮ ಒಡೆಯ ಪದ್ಧತಿಯ ಚರಿತ್ರೆ ಹೇಳುತ್ತದೆ. ಸ್ಪಾರ್ಟಾದಲ್ಲಿ ಗುಲಾಮರಿಗೆ ಹೆಲೆಟ್ ಅಂದ್ರೆ ಸೆರೆಯಾಳು ಎನ್ನುತ್ತಿದ್ದರು. ಈ ಹೆಲೆಟ್ಟರು ಭೂಮಿ ಹೂಳುತ್ತಿದ್ದರು. ಇವರು ಶ್ರಮದಿಂದ ಉತ್ಪಾದಿಸಿದ ಉತ್ಪನ್ನಗಳಲ್ಲಿ ಅರ್ಧದಷ್ಟನ್ನ ತಮ್ಮ ಒಡೆಯರಿಗೆ ಕೊಡಬೇಕಿತ್ತು. ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಗ್ರೀಸಿನಲ್ಲಿ ಗುಲಾಮರು ಮುಖ್ಯವಾಗಿ ಗಣಿ, ಕೈಕಸಬು ಮತ್ತು ಗೃಹ ಸೇವೆ ಈ 3 ಕ್ಷೇತ್ರಗಳಲ್ಲಿ ದುಡಿಯುತ್ತಿದ್ದರು. ಭಾರತದಲ್ಲಿ ಮೌರ್ಯ ಹಾಗೂ ಶಾತವಾಹನರ ಕಾಲದಲ್ಲಿ ಸಿತಾಭೂಮಿಗಳಲ್ಲಿ ಯುದ್ಧಗಳಲ್ಲಿ ಸೆರೆ ಸಿಕ್ಕವರನ್ನ ಗುಲಾಮರನ್ನಾಗಿ ದುಡಿಸಿಕೊಳ್ಳಲಾಗುತ್ತಿತ್ತು. ಬಹುಪ್ರಧಾನ ಕೃಷಿ ಉತ್ಪನ್ನ ಆ ಗುಲಾಮರನ್ನು ಅವಲಂಬಿಸಿತ್ತು. ಮೇಲಿನ ಅರ್ಥಶಾಸ್ತ್ರ ನಿಯಮಗಳಲ್ಲಿ ಚರ್ಚಿಸದೇ ಬಿಟ್ಟಿರುವುದು ಸರಕಿನ ಗುಣವೈಶಿಷ್ಟ್ಯತೆಗಳು. ಇವುಗಳನ್ನು ಸರಕಿನ ಗುಣಾತ್ಮಕ ಹಾಗೂ ಪ್ರಮಾಣಾತ್ಮಕ ಲಕ್ಷಣಗಳ ವಿವರಣೆಯ ಮೂಲಕ ನಾವು ಅರಿಯೋಣ. ಈಗ ಪ್ರಪೋಸಿಷನ್ 3 ಅಂದ್ರೆ ಪ್ರಮೇಯ 3 ಅಥವಾ ನಿಯಮ 3.
ಪ್ರತಿಯೊಂದು ಉಪಯುಕ್ತ ವಸ್ತುವನ್ನು ಗುಣಾತ್ಮಕ ಮತ್ತು ಪ್ರಮಾಣಾತ್ಮಕ ಎಂಬಿ ಎರಡು ದೃಷ್ಟಿಕೋನಗಳಿಂದ ನೋಡಬಹುದು. ವಸ್ತುವೊಂದು ಅನೇಕ ಗುಣವೈಶಿಷ್ಟ್ಯತೆ ಸಾರಸತ್ವಗಳ ಒಂದು ಸಂವಿಧಾನವಾದ್ದರಿಂದ ಅದನ್ನು ಅನೇಕ ರೀತಿಗಳಲ್ಲಿ ಉಪಯೋಗಿಸಬಹುದು. ನಾನಿಲ್ಲಿ ಸಂಕ್ಷೇಪಿಸಿ ಇದನ್ನು ಕೊಟ್ಟಿದ್ದೇನೆ. ನಾನು ಅಲ್ಲಿ ಸ್ವಲ್ಪ ಹೆಚ್ಚಿನ ಸಾಲುಗಳು ಬಂದಿದ್ವು. ಈಗ ಅನ್ವಯ ನೋಡಿ. ಜೈವಿಕ ಅಂದ್ರೆ ಬಯೋಲಾಜಿಕಲ್, ದೈಹಿಕ ಅಂದ್ರೆ ಫಿಸಿಕಲ್, ಮಾನಸಿಕ ಅಂದ್ರೆ ಸೈಕಲಾಜಿಕಲ್, ಸಾಮಾಜಿಕ ಸೋಷಿಯಲ್, ಧಾರ್ಮಿಕ ರಿಲಿಜಿಯನ್, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ಹೀಗೆ ಇನ್ನು 10 ಹಲವು ದೃಷ್ಟಿ ಗ್ರಾಹ್ಯ ವ್ಯಾಪ್ತಿಗೂ ಇಡಿಯಾಗಿ ಸಿಗದಷ್ಟು ಅಸೀಮ ಅನನ್ಯವಾಗಿ ಬೆಳೆದಿರುವ ಮಾನವನನ್ನ ಹೀಗೆ ಕೇವಲ ಗುಣ ಮತ್ತು ಪ್ರಮಾಣ ಎಂದು ಎರಡೇ ದೃಷ್ಟಿಯಿಂದ ನೋಡಲೆತ್ನಿಸುವುದು ಕುಚೋದ್ಯವೆನಿಸಬಹುದು. ಆದ್ದರಿಂದ ಮಾನವನ ಭೌತಿಕ ಅಂಶಗಳನ್ನು ಅಂದರೆ ಅಂಗ ಕಾಯ ಸಂಬಂಧಿ ಅಂಶಗಳನ್ನ ದೈಹಿಕ ಗಾತ್ರ, ಶಕ್ತಿ ಸಾಮರ್ಥ್ಯ, ಬಣ್ಣ, ಚಹರೆ, ರಕ್ತಗುಂಪು, ಲಿಂಗಭೇದ, ಶಾರೀರಿಕ ನೈಪುಣ್ಯ, ಕೌಶಲ್ಯ ಇತ್ಯಾದಿಗಳನ್ನು ಒಂದು ವರ್ಗವಾಗಿ ಅವನ ಗುಣ ಸ್ವಭಾವ, ನಡತೆ, ಬುದ್ಧಿ ಕೌಶಲ್ಯ, ಪ್ರತಿಭೆ ಇತ್ಯಾದಿ ಮನೋಸಂಬಂಧಿ ಅಂಶಗಳನ್ನು ಇನ್ನೊಂದು ವರ್ಗವಾಗಿಯೂ ಅವನ ಜನಾಂಗ, ಕುಲಜಾತಿ, ಧರ್ಮ, ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಸ್ಥಾನಮಾನ, ರಾಜಕೀಯ ಒಲವು ನಿಲುವು ಇತ್ಯಾದಿಗಳನ್ನು ಮತ್ತೊಂದು ವರ್ಗವಾಗಿ ವಿಭಾಗಿಸಿ ನಾವಿಲ್ಲಿ ನೋಡಬಹುದು. ಈ ಮೂರರಲ್ಲಿ ಮೊದಲ ಎರಡು ವ್ಯಕ್ತಿಯೋರ್ವನ ವೈಯಕ್ತಿಕ ವೈಶಿಷ್ಟ್ಯಗಳು, ಅಂಶಗಳು. ಅವುಗಳಲ್ಲಿ ಮೊದಲನೆಯವು ಭೌತಿಕ ಅಂದ್ರೆ ಮೆಟೀರಿಯಲ್ ಅಥವಾ ಫಿಸಿಕಲ್, ಎರಡನೆಯವು ಮಾನಸಿಕ ಸ್ಪಿರಿಚುವಲ್ ಅಂತ ಹೇಳಬಹುದು, ಮೂರನೆಯವು ಸಾಮಾಜಿಕ ಸಾಂಸ್ಕೃತಿಕ ಎಂದು ಸ್ಥೂಲವಾಗಿ ಹೇಳಬಹುದು. ಹೀಗೆ ಮಾನವ ಸರಕಿನ ಗುಣಲಕ್ಷಣಗಳನ್ನು ವ್ಯಕ್ತಿಗತ ಅಂದ್ರೆ ಭೌತಿಕ ಮತ್ತು ಮಾನಸಿಕ ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ಎಂದು ಎರಡು ವರ್ಗಗಳಲ್ಲಿ ಚರ್ಚಿಸಬಹುದು. ಅರ್ಥಶಾಸ್ತ್ರದ ಪರಿಭಾಷೆಗಳಾದ ಗುಣ ಹಾಗೂ ಪ್ರಮಾಣ ಎಂಬ ಪರಿಭಾಷೆ ಇಲ್ಲಿ ಸೂಕ್ತವೆನಿಸುವುದಿಲ್ಲ ಅಂತ. ಅದೇನೇ ಇರಲಿ, ಮಾನವ ಸರಕಿನ ಮೌಲ್ಯಗಳಿಗೆ ಈ ಮೂರು ವರ್ಗದ ಅಂಶಗಳು ತಮ್ಮದೇ ಆದ ಪಾಲು ಹೊಂದಿವೆ. ವಿವಾಹದ ಪ್ರಸಂಗದಲ್ಲಿ ವಧು ಮತ್ತು ವರ ಪರಸ್ಪರ ಅನುರೂಪವಾಗಿರಬೇಕೆಂಬ ಪ್ರಶ್ನೆಯಲ್ಲಿ ಪ್ರಥಮತಃ ಆ ವ್ಯಕ್ತಿಗಳ ದೈಹಿಕ ಗಾತ್ರ ಅಂದ್ರೆ ದಪ್ಪ, ಎತ್ತರ, ಬಣ್ಣ, ಲಕ್ಷಣ ಅಂದ್ರೆ ಸೌಂದರ್ಯ, ಆರೋಗ್ಯ, ಪರಿಶುದ್ಧತೆ ಇತ್ಯಾದಿ ಅಂಶಗಳು ಪ್ರಥಮ ಪರಿಗಣನೆಯಲ್ಲಿರುತ್ತವೆ. ಈ ಅಂಶಗಳು ವಧುವರರ ಪರಸ್ಪರ ಆಯ್ಕೆಯನ್ನು ನಿರ್ಧರಿಸುವುದಲ್ಲದೆ ವಿವಾಹ ದಕ್ಷಿಣೆಯ ಪ್ರಮಾಣದ ಮೇಲೂ ಕೂಡ ತಮ್ಮ ಪ್ರಭಾವವನ್ನು ಅವು ಬೀರಬಲ್ಲವು. ಅಲ್ಲದೆ ಕುಲ, ಜಾತಿ, ಜನಾಂಗ, ವರ್ಗ, ಶೀಲ ಚಾರಿತ್ರ್ಯ, ನೈತಿಕತೆ ಸಂಬಂಧಿ ಅಂಶಗಳು, ಶಿಕ್ಷಣ, ವೃತ್ತಿ, ವಾಸಸ್ಥಳ, ಊರು ಕೇರಿ, ಆಸ್ತಿ, ಸಂಪದ ಇತ್ಯಾದಿ ಆರ್ಥಿಕ ಪರಿಗಣನೆಗಳು ಇವೆಲ್ಲವೂ ಮಾನವರ ಮೌಲ್ಯ ನಿರ್ಣಯಿಸುವ ಅಂಶಗಳಾಗಿವೆ. ಜೈವಿಕ ಜಗತ್ತಿನ ಸ್ವಲ್ಪ ಇದು ಸ್ಟ್ರಕ್ ಆಗ್ತಾ ಇದೆ, ಒಂದು ಸ್ವಲ್ಪ ಕೋಆಪರೇಟ್ ಮಾಡಿ. ವಿವಾಹ ದಕ್ಷಿಣೆಯ ಪ್ರಮಾಣದ ಮೇಲೂ ಆಯ್ತು, ಆಮೇಲೆ ವಾಸಸ್ಥಳ, ಊರು ಕೇರಿ, ಆಸ್ತಿ ಸಂಪದ ಇತ್ಯಾದಿ ಆರ್ಥಿಕ ಪರಿಗಣನೆಗಳು ಇವೆಲ್ಲವೂ ಮಾನವರ ಮೌಲ್ಯ ನಿರ್ಣಯಿಸುವ ಅಂಶಗಳಾಗಿವೆ. ಜೈವಿಕ ಜಗತ್ತಿನ ವಿಕಾಸದಲ್ಲಿ ಹೆಣ್ಣು ಆದಿ ಪ್ರಥಮ, ಗಂಡು ನಂತರದ ಆವಿಷ್ಕಾರ. ಸಂತಾನೋತ್ಪತ್ತಿಯ ವಿಚಾರದಲ್ಲೂ ಕೂಡ ನೋಡಿ, ಇಲ್ಲಿ ಜೈವಿಕ ಜಗತ್ತಿನ ವಿಕಾಸದಲ್ಲಿ ಹೆಣ್ಣು ಆದಿ ಪ್ರಥಮ, ಇದು ಬಹಳ ಜನರಿಗೆ ಮಾಹಿತಿ ಇಲ್ಲ. ಇದು ಹೆಣ್ಣು ಪ್ರಥಮ, ಗಂಡು ನಂತರದ ಆವಿಷ್ಕಾರ. ಸಂತಾನೋತ್ಪತ್ತಿಯ ವಿಚಾರದಲ್ಲೂ ಕೂಡ ಹೆಣ್ಣು ಆದಿ ಪ್ರಥಮ ಹಾಗೂ ಆಧಾರ. ದೈಹಿಕ ಶಕ್ತಿ ಸಾಮರ್ಥ್ಯದಲ್ಲಿಯೂ ಪ್ರಾಚೀನ ಮಹಿಳೆಯು ಪುರುಷನಿಗೇನು ಕಡಿಮೆ ಇರಲಿಲ್ಲ. ಪ್ರಾಣಿ ಜಗತ್ತಿನಲ್ಲಿ ಗಂಡಿಗಿಂತ ಹೆಣ್ಣು ಬಲಾಢ್ಯವಿರುವುದನ್ನು ವಿವರಿಸುವ ಬ್ರಿಫಾಲ್ಟ್ ಅನೇಕ ಬುಡಕಟ್ಟುಗಳಲ್ಲಿ ಪುರುಷರಿಗಿಂತ ಸ್ತ್ರೀಯರೇ ಹೆಚ್ಚು ಬಲಶಾಲಿಯಾಗಿದ್ದರೆಂದು ಉದಾಹರಣೆ ನೀಡುತ್ತಾನೆ. ಬುಷ್ಮೆನ್ಗಳಲ್ಲಿ ಪುರುಷರಿಗಿಂತ ಸ್ತ್ರೀಯರು ಸರಾಸರಿ 4 ಸೆಂಟಿಮೀಟರ್ ಹೆಚ್ಚು ಎತ್ತರ. ಕಾಂಗೋದ ಅಡೋಂಬಿಗಳಲ್ಲಿ ಪುರುಷರಿಗಿಂತ ಸ್ತ್ರೀಯರೇ ದೈಹಿಕವಾಗಿ ಹೆಚ್ಚು ಬಲಶಾಲಿಗಳು ಮತ್ತು ಉತ್ತಮವಾಗಿ ಬೆಳೆದವರು. ಇದೇ ಸ್ಥಿತಿಯನ್ನೇ ಆಶಿರಾ, ಬಶಿಲಾಂಗೋ, ವಾಟೀಟಾ ಮತ್ತಿತರ ಜನವರ್ಗಗಳಲ್ಲಿ ಕಾಣಬಹುದು. ದಾಹೋಮಿಯರಲ್ಲಿ ಗಂಡಸರಿಗಿಂತ ಹೆಂಗಸರೇ ಹೆಚ್ಚು ಎತ್ತರವೂ ಮಾಂಸಖಂಡವುಳ್ಳವರು
ಅಗಲವಾದ ದೇಹವುಳ್ಳವರು ಆಗಿರುವರು. ಪುರುಷರು ಹೆಚ್ಚು ನಯವಾಗಿ ಉಬ್ಬಿದ ಮಲೆಯುಳ್ಳವರಾಗಿ ದುಂಡನೆಯ ಅಂಗವುಳ್ಳವರು, ಹೆಂಗಸಿನೋಪಾದಿ ತೋರುವರು. ನೋಡು, ಆದರೆ ಇವತ್ತಿನ ಆಧುನಿಕ ಮಹಿಳೆಯ ಪರಿಸ್ಥಿತಿ ಬೇರೆ. ಇಲ್ಲಿಗೆ 23 ವರ್ಷಗಳ ಹಿಂದಿನ ಒಂದು ಸಮೀಕ್ಷೆಯ ಪ್ರಕಾರ ಇಂದಿನ ಮಹಿಳೆಯರು ಪುರುಷರಿಗಿಂತ ತೂಕದಲ್ಲಿ ಸರಾಸರಿ ಕಡಿಮೆ ಇದ್ದಾರೆ. ಈ ರೀತಿಯ ವ್ಯತ್ಯಾಸಕ್ಕೆ ಶ್ರಮ ವಿಭಜನೆಯೇ ಕಾರಣ. ಮಕ್ಕಳ ಪಾಲನೆ ಪೋಷಣೆ ಮೊದಲು ಆಕೆಯನ್ನ ಬೇಟೆಯಿಂದ ದೂರವಿರಿಸಿತು. ಬೇಟೆಗಾರಿಕೆಯ ಬೆಳವಣಿಗೆಯ ಮೊದಲಿಗೆ ಈ ತೆರನಾದ ಶ್ರಮ ವಿಭಜನೆಗೆ ಕಾರಣವಾಯಿತು. ನಂತರ ನೇಗಿಲು ಆವಿಷ್ಕಾರ, ಕೃಷಿಯಲ್ಲಿ ಪ್ರಾಣಿಗಳ ಬಳಕೆಯು ಕೃಷಿಯನ್ನು ಪುರುಷನ ಕೈ ಸೇರುವಂತೆ ಮಾಡಿತು. ಈಗ ಸ್ತ್ರೀಯು ಗೃಹ ಕೃತ್ಯಗಳಿಗಷ್ಟೇ ಮೀಸಲಾದಳು. ಈ ಬೆಳವಣಿಗೆಗಳೇ ಸ್ತ್ರೀಯ ದೈಹಿಕ ದುರ್ಬಲತೆಗೆ ಕಾರಣ ಎಂದು ಬ್ರಿಫಾಲ್ಟ್ ತರ್ಕಿಸುತ್ತಾನೆ. ರಾಬರ್ಟ್ ಬ್ರಿಫಾಲ್ಟ್. ಮಾನವ ಸರಕು ತನ್ನದೇ ಆದ ಗುಣವೈಶಿಷ್ಟ್ಯಗಳಿಂದ ಸರಕಲ್ಲದ ನಿಜಮಾನವರ ಬಯಕೆಗಳನ್ನು ಈಡೇರಿಸುತ್ತದೆ. ಸೂಳೆ ತನ್ನ ಶರೀರದಿಂದ, ನರ್ತಕಿ ತನ್ನ ನೃತ್ಯದಿಂದ, ಗಾಯಕ ತನ್ನ ಶಾರೀರದಿಂದ, ದರ್ಜೆಯು ತನ್ನ ಶ್ರಮಶಕ್ತಿಯಿಂದ ತಯಾರಿಸಿದ ಉಡುಪುಗಳಿಂದ, ಕಾರ್ಮಿಕನು ತನ್ನ ಶ್ರಮದ ಉತ್ಪನ್ನಗಳಿಂದ, ವಿಜ್ಞಾನಿ ತನ್ನ ಸಂಶೋಧನೆಗಳಿಂದ, ಕವಿ ತನ್ನ ಕಾವ್ಯದಿಂದ, ಹೀಗೆ ವಿಭಿನ್ನ ವರ್ಗದ ಮಾನವರು ತಮ್ಮ ವಿಭಿನ್ನ ಕಾರ್ಯಕೌಶಲ್ಯಗಳಿಂದ, ಶ್ರಮಶಕ್ತಿಯಿಂದಾದ ಉತ್ಪನ್ನಗಳಿಂದ ಮಾನವರ ಬಯಕೆಗಳನ್ನು ಈಡೇರಿಸುತ್ತಾರೆ, ತಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಳುತ್ತಾರೆ. ಒಟ್ಟಿನಲ್ಲಿ ಈ ಸಮಾಜದ ಬಯಕೆಗಳು ಈ ರೀತಿಯ ವಿಭಿನ್ನ ವೃತ್ತಿ ಕೌಶಲ್ಯಯುಕ್ತ ಜನರಿಂದ ಈಡೇರುತ್ತವೆ. ಈ ಬಯಕೆಗಳು ಉದರಕ್ಕಾದರೂ ಸಂಬಂಧಪಟ್ಟಿರಲಿ, ಮನಸ್ಸಿಗಾದರೂ ಸಂಬಂಧಪಟ್ಟಿರಲಿ ವ್ಯತ್ಯಾಸವಿರದು. ಮಾನವರ ಅಭೌತಿಕ ಸ್ವರೂಪದ ಗುಣವೈಶಿಷ್ಟ್ಯಗಳು ಕೂಡ ಕ್ರಿಯೆಯ ರೂಪಕ್ಕಿಳಿಯದೆ, ಭೌತಿಕ ಸ್ವರೂಪ ತಾಳದೆ ಮೌಲ್ಯ ಹೊಂದಲಾರವು. ನೋಡಿ, ಇಲ್ಲಿ ಮನುಷ್ಯರ ಅಭೌತಿಕ ಸ್ವರೂಪದ ಗುಣವೈಶಿಷ್ಟ್ಯಗಳು ಅವೇನೇ ಇದ್ರೂ ಕೂಡ ಅವು ಏನಾಗ್ಬೇಕು, ಅಂತಿಮವಾಗಿ ಅವು ಕ್ರಿಯೆಯ ರೂಪಕ್ಕಿಳಿಯದೆ ಭೌತಿಕ ಸ್ವರೂಪ ತಾಳದೆ ಅವಕ್ಕೆ ಮೌಲ್ಯ ಸಿಗಲ್ಲ. ಉದಾಹರಣೆಗೆ, ಕಾವ್ಯವಾಗದ ಕವಿ ಪ್ರತಿಭೆಗಾಗಲಿ, ಕ್ರಿಯೆಗಿಳಿಯದ ಪ್ರೇಮಕ್ಕಾಗಲಿ ಬೆಲೆ ಇಲ್ಲ. ಆಮೇಲೆ ಅನಂತ ವೈವಿಧ್ಯತೆಯ ವಿಭಿನ್ನ ಸ್ವರೂಪದ ಮಾನವ ಸರಕಿನ ಮೌಲ್ಯದ ಮೂಲ ಆಕರವೇ ಶ್ರಮಶಕ್ತಿ ಎನ್ನುವುದನ್ನು ನಾವು ಮರೆಯಬಾರದು. ಅನಂತ ವೈವಿಧ್ಯತೆಯ ವಿಭಿನ್ನ ಸ್ವರೂಪದ ಮಾನವ ಸರಕಿನ ಮೌಲ್ಯದ ಮೂಲ ಆಕರ ಅಂದ್ರೆ ಸೋರ್ಸ್ ಅಂತ ನಾನು ಹೇಳ್ತಾ ಇರೋದು ಶ್ರಮಶಕ್ತಿ. ಈ ಶ್ರಮವನ್ನ ಕೇಂದ್ರವಾಗಿರಿಸಿಕೊಂಡು ಈ ಮಾನವ ಸರಕನ್ನ ಎರಡು ನಿಟ್ಟಿನಲ್ಲಿ ನೋಡಬೇಕು. ಒಂದು, ವೈಯಕ್ತಿಕ ಸಾಮಾಜಿಕ ಶ್ರಮಶಕ್ತಿಯ ಪರಿಣಾಮವಾಗಿ ಮಾನವ ಸರಕು. ಎರಡು, ಸ್ವತಃ ಉತ್ಪಾದಕ ಶ್ರಮಶಕ್ತಿಯುಳ್ಳ ಕ್ರಿಯಾಶೀಲ ಉತ್ಪಾದಕನಾದ ಮೌಲ್ಯಗಳನ್ನು ಸೃಷ್ಟಿಸುವ ಕರ್ತೃವಾಗಿ ಮಾನವ ಸರಕು. ಮೊದಲನೆಯ ಪ್ರಸಂಗದಲ್ಲಿ ಮಾನವ ಸ್ವತಃ ತಾನೇ ಒಂದು ಸಾಮಾಜಿಕ ಉತ್ಪನ್ನ. ಎರಡನೆಯ ಪ್ರಸಂಗದಲ್ಲಿ ಅವನು ಕ್ರಿಯಾಶೀಲ ಉತ್ಪಾದಕ. ಈ ಇಬ್ಬಗೆಯ ಸ್ವರೂಪದ ಮಾನವನಿಗೆ ತಾನು ಸೃಜಿಸುವ ವಸ್ತು ಹೊರತು ಬೇರೆ ಮೌಲ್ಯವಿಲ್ಲ ಎಂಬುದು ಗಮನಾರ್ಹ. ಅವನು ಸೃಷ್ಟಿಸುವವನು, ಆದರೆ ತಾನು ಸೃಜಿಸುವ ವಸ್ತು ಹೊರತು ಬೇರೆ ಮೌಲ್ಯ ಅವನಿಗೆ ಇಲ್ಲ ಎನ್ನುವಂಥದ್ದು ಗಮನಾರ್ಹ. ಅಂದರೆ ಮಾನವ ತನ್ನ ಶ್ರಮಶಕ್ತಿಯಿಂದ ಮೌಲ್ಯಗಳನ್ನು ಸೃಷ್ಟಿಸದ ಹೊರತು ಅವನಿಗೆ ಮೌಲ್ಯವಿಲ್ಲ. ಅವನ ಶ್ರಮ ಚಟುವಟಿಕೆಯೇ ಅವನ ಗುಣವೈಶಿಷ್ಟ್ಯತೆಗಳ ಪ್ರಯೋಜನವು ಸ್ವತಃ ತನಗೂ ಹಾಗೂ ಇತರರಿಗೂ ಈ ಸಮಾಜಕ್ಕೂ ಆಗುವಂತೆ ಮಾಡುತ್ತದೆ. ಮಾನವನ ಈ ಶ್ರಮ ಆಧುನಿಕ ಘಟ್ಟದಲ್ಲಿ ಇಬ್ಬಗೆಯ ಸ್ವರೂಪ ತಾಳಿತದು. ಒಂದು, ಭೌತಿಕ ಅಥವಾ ದೈಹಿಕ ಶ್ರಮಶಕ್ತಿ. ಎರಡನೇದು ಮಾನಸಿಕ ಅಥವಾ ಭೌತಿಕ ಶ್ರಮಶಕ್ತಿ ಅಂತ. ಈ ರೀತಿ ಅಂದ್ರೆ ಶ್ರಮ ಅಂತಕ್ಕಂಥದ್ದು ಆಧುನಿಕ ಕಾಲಘಟ್ಟದಲ್ಲಿ ಎರಡು ರೂಪವನ್ನು ತಾಳ್ತದ್ದು. ಭೌತಿಕ ಅಥವಾ ದೈಹಿಕ ಶ್ರಮಶಕ್ತಿ, ಮಾನಸಿಕ ಅಥವಾ ಬೌದ್ಧಿಕ ಇಂಟೆಲೆಕ್ಚುಯಲ್ ಅಂತೀವಲ್ಲ, ಬೌದ್ಧಿಕ ಶ್ರಮಶಕ್ತಿ. ಸ್ತ್ರೀ ಪುರುಷರ ನಡುವಿನ ಶ್ರಮ ವಿಭಜನೆಗಿಂತಲೂ ಕಮ್ಮಿ ಕೆಟ್ಟ ಪರಿಣಾಮವನ್ನೇನು ಈ ಎರಡನೆಯ ಶ್ರಮ ವಿಭಜನೆ ಮಾಡಿಲ್ಲ. ಈ ರೀತಿಯ ಎರಡು ಭಿನ್ನ ಶ್ರಮ ಸ್ವರೂಪಕ್ಕನುಗುಣವಾಗಿಯೇ ಮಾನವ ಸರಕುಗಳನ್ನ ದೈಹಿಕ ಶ್ರಮಿಕ ಹಾಗೂ ಮಾನಸಿಕ ಶ್ರಮಿಕ ಎಂದು ಎರಡು ವರ್ಗಗಳಲ್ಲಿ ವಿಂಗಡಿಸಲಾಗಿದೆ. ಒಟ್ಟಿನಲ್ಲಿ ಮಾನವ ಸರಕಿನ ಪ್ರಯೋಜನ ಮೌಲ್ಯದ ಈಡೇರಿಕೆಯು ಈ ಇಬ್ಬಗೆಯ ಶ್ರಮ ಸ್ವರೂಪಗಳನ್ನಾಧರಿಸಿರುವುದರಿಂದ ಶ್ರಮಶಕ್ತಿಯೇ ಅವನ ಒಟ್ಟು ಮೌಲ್ಯದ ಆಕರ ಎಂದು ತೀರ್ಮಾನಿಸಬಹುದು. ಜಾನ್ ಲಾಕ್ ಅವರ ಒಂದು ಹೇಳಿಕೆಯನ್ನು ಅನುಕರಿಸಿ ಶ್ರಮಕ್ಕೆ ಅನ್ವಯಿಸಿ ಹೀಗೆ ನಾವು ಹೇಳಬಹುದು. ಕೆಳಗಡೆ ನೋಡಿ,
ಜಾನ್ ಲಾಕ್ ಅನ್ನೋಂಥ ಒಂದು ಮಾತದು. ದಿ ನ್ಯಾಚುರಲ್ ವರ್ತ್ ಆಫ್ ಹ್ಯೂಮನ್ ಬೀಯಿಂಗ್ ಕನ್ಸಿಸ್ಟ್ ಇನ್ ಇಟ್ಸ್ ಲೇಬರ್ ಟು ಸಪ್ಲೈ ದ ನೆಸೆಸಿಟೀಸ್ ಆರ್ ಸರ್ವ್ ದ ಕನ್ವೀನಿಯನ್ಸೀಸ್ ಆಫ್ ಹ್ಯೂಮನ್ಸ್ ಲೈಫ್ ಅಂತ ಅಲ್ವಾ. ದ ನ್ಯಾಚುರಲ್ ವರ್ತ್ ಆಫ್ ಹ್ಯೂಮನ್ ಬೀಯಿಂಗ್ ಅಂದ್ರೆ ಮನುಷ್ಯನ ನಿಜವಾದ ಮೌಲ್ಯ ಎಲ್ಲಿದೆ ಅಂದ್ರೆ ಕನ್ಸಿಸ್ಟ್ ಇನ್ ಇಟ್ಸ್ ಲೇಬರ್ ಟು ಸಪ್ಲೈ ದ ನೆಸೆಸಿಟೀಸ್ ಅಂದ್ರೆ ಅವಶ್ಯಗಳನ್ನ ಸರ್ವ್ ಮಾಡೋದ್ರಲ್ಲಿ, ಅಥವಾ ಸರ್ವ್ ದ ಕನ್ವೀನಿಯನ್ಸೀಸ್ ಆಫ್ ಹ್ಯೂಮನ್ ಲೈಫ್ ಮನುಷ್ಯನ ಬದುಕಿನ ಅಗತ್ಯಗಳನ್ನ ಪೂರೈಸೋದ್ರಲ್ಲಿ ಇದೆ ಅಂತ ಅರ್ಥ. ಇನ್ನ ಪ್ರಪೋಸಿಷನ್ 4ಕ್ಕೆ ನಾವು ಹೋಗಬಹುದು. ಪ್ರಪೋಸಿಷನ್ 4 ನೋಡಿಲಿ, ಉಪಯುಕ್ತ ಮೌಲ್ಯವು ಸರಕಿನ ಒಂದು ಸ್ವರೂಪ. ಇದು ಆ ಸರಕಿನ ಭೌತಿಕವಾದ ಸುಲಭಗ್ರಾಹ್ಯವಾದ ಅಸ್ತಿತ್ವಕ್ಕೆ ಸರಿಹೊಂದುವಂತಹುದಾಗಿರುತ್ತದೆ. ಉದಾಹರಣೆಗೆ ಗೋಧಿಯು ಹತ್ತಿ, ಗಾಜು, ಕಾಗದ ಇತ್ಯಾದಿಗಳ ಉಪಯುಕ್ತ ಮೌಲ್ಯಗಳಿಂದ ಭಿನ್ನವಾದಂತಹ ವಿಶಿಷ್ಟ ಉಪಯುಕ್ತ ಮೌಲ್ಯವಾಗಿರುತ್ತದೆ. ಉಪಯುಕ್ತ ಮೌಲ್ಯಕ್ಕೆ ಬಳಕೆಯಲ್ಲಷ್ಟೇ ಮೌಲ್ಯವಿರುತ್ತದೆ, ಬಳಸುವ ಪ್ರಕ್ರಿಯೆಯಲ್ಲಷ್ಟೇ ಅದರ ಮೌಲ್ಯ ಈಡೇರುತ್ತದೆ. ಒಂದೇ ಉಪಯುಕ್ತ ಮೌಲ್ಯವನ್ನ ವಿವಿಧ ರೀತಿಗಳಲ್ಲಿ ಬಳಸಬಹುದು, ಆದರೆ ವಿಶಿಷ್ಟ ಗುಣಗಳುಳ್ಳ ವಸ್ತುವಾಗಿ ಅದರ ಅಸ್ತಿತ್ವವು ಅದನ್ನ ಬಳಸಲು ಸಂಭವವಿರುವ ವಿಧಾನಗಳ ವ್ಯಾಪ್ತಿಯನ್ನ ಮಿತಿಗೊಳಿಸುತ್ತದೆ. ನೋಡಿ, ರಾಜಕೀಯ ಅರ್ಥಶಾಸ್ತ್ರದ ಪರಾಮರ್ಶೆಗೆ ಒಂದು ಕಾಣಿಕೆ, ಕಾರ್ಲ್ ಮಾರ್ಕ್ಸ್, ಪುಟ 22 ಇದು ಅಲ್ವಾ. ಇದು ಪ್ರಪೋಸಿಷನ್, ಇದು ನಿಯಮ. ಇದನ್ನ ನಾವು ಅನ್ವಯಿಸಿ ನಾವು ಮಾತಾಡ್ತಾ ಹೋಗೋಣ. ಈಗ ನೋಡಿ, ಜನಾಂಗ ಭೇದಕ್ಕನುಗುಣವಾದ ಬಣ್ಣ, ಗಾತ್ರ, ದೈಹಿಕ ಲಕ್ಷಣಗಳಲ್ಲಿ ತೋರುವ ಭಿನ್ನತೆ ಮತ್ತು ನೈಸರ್ಗಿಕ ದತ್ತವಾದ ಲಿಂಗಭೇದ, ನೈಸರ್ಗಿಕ ದತ್ತವಾದ ಶಕ್ತಿ ಸಾಮರ್ಥ್ಯ ಭಿನ್ನತೆ, ಇಷ್ಟು ಹೊರತು ಎಲ್ಲ ಮಾನವ ಜೀವಿಗಳಿಗೂ ಸಹಜ ಸಾಮಾನ್ಯವಾದ ಶಕ್ತಿ, ಗುಣ, ಲಕ್ಷಣ ಇತ್ಯಾದಿಗಳಿಗೆ ಸಂಬಂಧಪಟ್ಟು ಒಂದು ಸಾಮಾನ್ಯ ಉಪಯುಕ್ತ ಮೌಲ್ಯ ಇದ್ದೇ ಇರುತ್ತದೆ. ಪ್ರಸ್ತುತ ಚರ್ಚಿಸಲ್ಪಡುತ್ತಿರುವುದು ಈ ಉಪಯುಕ್ತ ಮೌಲ್ಯವಲ್ಲ, ಅದು ವಿಶೇಷ ಉಪಯುಕ್ತ ಮೌಲ್ಯ. ಕವಿಯ ಕಾವ್ಯ ಸೃಜನಾ ಶಕ್ತಿ, ನರ್ತಕಿಯ ನೃತ್ಯ ಕೌಶಲ್ಯ, ದರ್ಜೆಯವನ ಉಡುಪು ತಯಾರಿಕಾ ನೈಪುಣ್ಯ ಇವು ಆಯಾ ಮಾನವ ಸರಕುಗಳ ವಿಶಿಷ್ಟ ಉಪಯುಕ್ತ ಮೌಲ್ಯಗಳು. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಮನುಷ್ಯ ಆಗಲೇ ಏನಾಗಿರ್ತಾನೆ ಅಂದ್ರೆ, ಮನುಷ್ಯನ ಒಂದು ಸಾಮಾನ್ಯ ಗುಣ, ಎಲ್ಲಾ ಗುಣಗಳು ಎಲ್ಲರಿಗೂ ಇರ್ತವೆ. ಆದ್ರೆ ಅವನು ಒಂದು ವೃತ್ತಿಯ ಅಂದ್ರೆ ಒಂದು ಪ್ರೊಫೆಷನಲ್ ಓರಿಯೆಂಟೆಡ್ ಆದ ಒಂದು ಸ್ಕಿಲ್ ಅನ್ನ ಬೆಳೆಸ್ಕೊಂಡಿರ್ತಾನಲ್ಲ, ಆಗ ಒಬ್ಬೊಬ್ಬ ಮನುಷ್ಯನ ಸರಕಿನ ಉಪಯುಕ್ತ ಮೌಲ್ಯ ಬೇರೆ ಬೇರೆಯಾಗಿ ಕಾಣ್ತದೆ. ಅದಕ್ಕೋಸ್ಕರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಕವಿಯ ಕಾವ್ಯ ಸೃಜನಾ ಶಕ್ತಿ, ನರ್ತಕಿಯ ನೃತ್ಯ ಕೌಶಲ್ಯ, ದರ್ಜೆಯವನ ಉಡುಪು ತಯಾರಿಕಾ ನೈಪುಣ್ಯ ಇವು ಆಯಾ ಮಾನವ ಸರಕುಗಳ ಉಪಯುಕ್ತ ಮೌಲ್ಯಗಳು. ಮತ್ತು ಅನುಕ್ರಮವಾಗಿ ಆಯಾ ಉಪಯುಕ್ತ ಮೌಲ್ಯಗಳು ಆಯಾ ಮಾನವ ಸರಕುಗಳ ಸ್ವರೂಪ. ಮಾನವ ಸರಕಿಗೂ ವಸ್ತು ಸರಕಿಗೂ ಇರುವ ಒಂದು ವ್ಯತ್ಯಾಸವೆಂದರೆ, ವಸ್ತು ಸರಕಿನ ಉಪಯುಕ್ತ ಮೌಲ್ಯವು ಅದರ ಭೌತಿಕವಾದ ಸುಲಭಗ್ರಾಹ್ಯವಾದ ಅಸ್ತಿತ್ವಕ್ಕೆ ಸರಿಹೊಂದುವಂತಹುದಾಗಿರುತ್ತದೆ, ಆದರೆ ಮಾನವ ಸರಕಿನ ಉಪಯುಕ್ತ ಮೌಲ್ಯವು ಅದರ ಭೌತಿಕವಾದ ಸುಲಭಗ್ರಾಹ್ಯವಾದ ಅಸ್ತಿತ್ವಕ್ಕೆ ಸರಿಹೊಂದುವಂತಹುದು ಆಗಿರುವುದಿಲ್ಲ. ಇದಕ್ಕೊಂದು ಅಪವಾದವೆಂದರೆ, ಗಂಡು ಮತ್ತು ಹೆಣ್ಣು ಎಂಬ ಲಿಂಗಭೇದವುಳ್ಳ ಮಾನವ ಸರಕುಗಳು ಮಾನವರ ದೈಹಿಕ ಆಕಾರಾದಿಗಳಿಗೂ ಅವರ ವಿಶಿಷ್ಟ ಉಪಯುಕ್ತ ಮೌಲ್ಯಕ್ಕೂ ಯಾವ ತರಹದ ಸಂಬಂಧವಿರದು. ಉದಾಹರಣೆಗೆ ನೋಡಿ, ಗೋಧಿಯು ಹತ್ತಿ, ಗಾಜು ಇತ್ಯಾದಿಗಳಿಂದ ಯಾವತ್ತೂ ಭಿನ್ನವಾಗಿ ತೋರುವಂತೆಯೇ ನರ್ತಕಿಯು ನರ್ತನ ಪ್ರದರ್ಶನದ ವೇಳೆ ಬಿಟ್ಟರೆ ಬೇರೊಬ್ಬ ಮಹಿಳೆಯಿಂದ ಯಾವತ್ತೂ ಭಿನ್ನ ಎಂದು ಹೇಳಲಾಗದು. ಅದೇ ರೀತಿ ದರ್ಜೆ, ವೈದ್ಯ ಇತ್ಯಾದಿ ಮಾನವನ ಸರಕುಗಳು ಕೂಡ ಅಂದ್ರೆ ಅವರವರ ಆಯಾ ಪ್ರೊಫೆಷನ್ ಅಲ್ಲಿ ಇದ್ದಾಗ ಮಾತ್ರ ಅವರು ಬೇರೆ ಮನುಷ್ಯರಿಂದ ಡಿಫ್ರೆಂಟ್ ಆಗಿ ಕಾಣ್ತಾರೆ ಹೊರತು, ಇನ್ನು ಬೇರೆ ಸಂದರ್ಭದಲ್ಲಿ ಅವರೆಲ್ಲರೂ ಕಾಮನ್ ಟು ಆಲ್. ಹಾಗಾಗಿ ಅವರು ಆಯಾ ವೃತ್ತಿ ಸಂದರ್ಭದಲ್ಲಿ ಮಾತ್ರ ತಮ್ಮ ವಿಶಿಷ್ಟ ಕೌಶಲ ನೈಪುಣ್ಯತೆಯನ್ನು ಪ್ರಯೋಗಿಸಿ ಕೆಲಸದಲ್ಲಿ ನಿರತರಾದಾಗ ಮಾತ್ರ ವೈದ್ಯ, ದರ್ಜೆ, ನರ್ತಕಿ, ರೈತ, ಕಾರ್ಮಿಕ ಇವರೆಲ್ಲ ಭಿನ್ನವಾಗಿ ಕಾಣುತ್ತಾರೆ. ಆ ಸಂದರ್ಭ ಬಿಟ್ಟರೆ ಉಳಿದಂತೆ ಅವರೆಲ್ಲ ಸಾಮಾನ್ಯ ಮಾನವರು. ಈ ಎಲ್ಲ ಭಿನ್ನ ಜ್ಞಾನ ಹಾಗೂ ಕೌಶಲ್ಯಗಳ ಮನುಷ್ಯರಿಗೆ ವಿಶಿಷ್ಟವಾದ ಪ್ರತ್ಯೇಕವಾದ ಸುಲಭಗ್ರಾಹ್ಯವಾದ ಭೌತಿಕ ಅಸ್ತಿತ್ವವಿರದು. ಉಪಯುಕ್ತ ಮೌಲ್ಯಕ್ಕೆ ಬಳಕೆಯಲ್ಲಷ್ಟೇ ಮೌಲ್ಯವಿರುತ್ತದೆ, ಬಳಸುವ ಪ್ರಕ್ರಿಯೆಯಲ್ಲಷ್ಟೇ ಅದರ ಮೌಲ್ಯ ಈಡೇರುತ್ತದೆ. ನೋಡಿ, ನರಭಕ್ಷಣೆ ಮತ್ತು ಲೈಂಗಿಕತೆ ಈ ಎರಡು ಪ್ರಸಂಗ ಇಲ್ಲಿ ಬಿಟ್ಟರೆ, ನಾವು ಇವನ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ ಬೇರಾವ ಸಂದರ್ಭದಲ್ಲೂ ಒಬ್ಬ ಮನುಷ್ಯನು ಇನ್ನೊಬ್ಬ ಮಾನವ ಜೀವಿಗೆ ನೇರ ಪ್ರತ್ಯಕ್ಷ ಉಪಯುಕ್ತ ಮೌಲ್ಯವಾಗಿರುವುದಿಲ್ಲ. ಆದ್ದರಿಂದ ಯಾವ ಒಬ್ಬ ಮಾನವ ಸರಕಿನಿಂದ
ಅದರ ಉಪಯುಕ್ತ ಮೌಲ್ಯವು ಅದರ ಬಳಕೆದಾರನಾದ ಇನ್ನೊಬ್ಬನಿಗೆ ಅಂದ್ರೆ ಇನ್ನೊಬ್ಬ ಮನುಷ್ಯನಿಗೆ ನೇರವಾಗಿ ಈಡೇರುವುದಿಲ್ಲ. ಅಂದರೆ ಸರಕಾದ ಮಾನವನೊಬ್ಬನು ತನ್ನ ಬಳಕೆದಾರನಾದ ಇನ್ನೊಬ್ಬ ಮಾನವನ ಅಗತ್ಯಗಳನ್ನು ಪೂರೈಸುವಂತಹ ವಸ್ತುಗಳನ್ನು ತನ್ನ ಶ್ರಮಶಕ್ತಿಯಿಂದ ಉತ್ಪಾದಿಸಬೇಕು ಅಥವಾ ಅವನ ಅಗತ್ಯಗಳನ್ನು ಈಡೇರಿಸುವ ರೀತಿಯಲ್ಲಿ ತನ್ನ ಶ್ರಮಶಕ್ತಿಯನ್ನ ಪ್ರಯೋಗಿಸಬೇಕು. ಉಪಯುಕ್ತ ಮೌಲ್ಯಗಳನ್ನ ಉಂಟು ಮಾಡುವ ಶ್ರಮವು ಅದು ಉತ್ಪಾದಿಸಿದ ಸಂಪತ್ತಿನ ಏಕೈಕ ಆಕರ ಎಂದು ಹೇಳುವುದು ತಪ್ಪಾಗುತ್ತದೆ. ಶ್ರಮವು ಸಾಮಗ್ರಿಯನ್ನು ಯಾವುದಾದರೂ ಒಂದಲ್ಲ ಒಂದು ಉದ್ದೇಶಕ್ಕೆ ಹೊಂದಿಸುವ ಚಟುವಟಿಕೆಯಾದ್ದರಿಂದ ಅದಕ್ಕೆ ಸಾಮಗ್ರಿ ಒಂದು ಪೂರ್ವಾವಶ್ಯಕತೆಯಾಗಿ ಅಗತ್ಯವಿರುತ್ತದೆ ಅಂತ. ನೋಡಿದು ರಾಜಕೀಯ ಅರ್ಥಶಾಸ್ತ್ರದ ಪರಾಮರ್ಶೆಗೆ ಒಂದು ಕಾಣಿಕೆ, ಮಾರ್ಕ್ಸ್ ಪುಟ 34. ನೋಡಿ, ಉಪಯುಕ್ತ ಮೌಲ್ಯಗಳನ್ನು ಉಂಟು ಮಾಡುವ ಶ್ರಮವು ಅದು ಉತ್ಪಾದಿಸಿದ ಸಂಪತ್ತಿನ ಏಕೈಕ ಆಕರ ಅಂತ ನಾವು ಹೇಳೋದು ತಪ್ಪಾಗುತ್ತದೆ. ಶ್ರಮವು ಸಾಮಗ್ರಿಯನ್ನು ಯಾವುದಾದ್ರೂ ಒಂದಲ್ಲ ಒಂದು ಉದ್ದೇಶಕ್ಕೆ ಹೊಂದಿಸುವ ಚಟುವಟಿಕೆ ಆದ್ದರಿಂದ ಅದಕ್ಕೆ ಸಾಮಗ್ರಿಯು ಒಂದು ಪೂರ್ವಾವಶ್ಯಕತೆ. ಅಂದ್ರೆ ಶ್ರಮ ಅಷ್ಟೇ ಉಪಯುಕ್ತ ಮೌಲ್ಯದ ಮೂಲ ಸೋರ್ಸ್ ಅಲ್ಲ, ಶ್ರಮಕ್ಕೊಂದು ವಸ್ತು ಬೇಕಲ್ಲ, ಅದನ್ನ ಉಪಯುಕ್ತ ಮೌಲ್ಯವನ್ನಾಗಿ ಮಾರ್ಪಡಿಸ್ಲಿಕ್ಕೆ ಒಂದು ವಸ್ತು ಬೇಕು. ಹಾಗಾಗಿ ವಸ್ತು ಮತ್ತು ಶ್ರಮ ಎರಡು ಕೂಡಿಸಿದ್ರೆ ಒಂದು ಉಪಯುಕ್ತ ಮೌಲ್ಯ ಉಂಟಾಗ್ತದೆ ಅಂತ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ನೈಸರ್ಗಿಕ ಮೂಲ ಧಾತು ಮತ್ತು ಮಾನವನ ಶ್ರಮ ಇವೆರಡರ ಸಹಯೋಗದಿಂದ ಉತ್ಪನ್ನವಾದ ಸಂಪತ್ತಿನ ಮೌಲ್ಯದಲ್ಲಿ ಅದರ ಉತ್ಪಾದಕನಾದ ಆ ಮಾನವ ಸರಕಿನ ಮೌಲ್ಯ ಅಡಗಿದೆ ಅಂತ. ಈಗ ನೈಸರ್ಗಿಕ ಮೂಲ ಧಾತು ಅಂದ್ರೆ ನಿಸರ್ಗದಿಂದ ಒಂದು ವಸ್ತುವನ್ನು ತೆಗೆದುಕೊಂಡು ಅದಕ್ಕೆ ಮಾನವ ತನ್ನ ಶ್ರಮವನ್ನು ಅಪ್ಲೈ ಮಾಡಿ ಅವೆರಡರ ಸಹಯೋಗದಿಂದ ಉತ್ಪನ್ನವಾದ ಸಂಪತ್ತಿನ ಮೌಲ್ಯದಲ್ಲಿ ಅದರ ಉತ್ಪಾದಕನಾದ ಆ ಮಾನವ ಸರಕಿನ ಮೌಲ್ಯ ಅಡಗಿರುತ್ತದೆ. ಮನುಷ್ಯನ ಸರಕು ಇಂಡಿಪೆಂಡೆಂಟ್ ಆಗಿ ರೆಪ್ರೆಸೆಂಟ್ ಆಗಲ್ಲ, ಅದು ಅವನೇನು ಪ್ರೊಡ್ಯೂಸ್ ಮಾಡಿರ್ತಾನೆ ಆ ವಸ್ತುವಿನ ಮುಖಾಂತರವೇ ಅದು ರೆಪ್ರೆಸೆಂಟ್ ಆಗ್ತದೆ. ಅದು ಈ ಸಂಪತ್ತಿನ ಬಳಕೆಯ ಮೂಲಕವೇ ಆ ಮಾನವ ಸರಕಿನ ಬಳಕೆಯ ಕಾರ್ಯ ನೆರವೇರುತ್ತದೆ ಮತ್ತು ಈ ಬಳಕೆಯ ಪ್ರಕ್ರಿಯೆಯಲ್ಲಿಯೇ ಆ ಸಂಪತ್ತಿನ ಮೌಲ್ಯ ಈಡೇರುವುದರ ಮೂಲಕ ಅದರ ಉತ್ಪಾದಕನಾದ ಮಾನವ ಸರಕಿನ ಮೌಲ್ಯವೂ ಕೂಡ ಈಡೇರುತ್ತದೆ. ದರ್ಜೆ ಎಂಬ ಮಾನವ ಸರಕಿನ ಉಪಯುಕ್ತ ಮೌಲ್ಯವು ಅವನ ಶ್ರಮದ ಉತ್ಪನ್ನವಾದ ಉಡುಪಿನ ಉಪಯುಕ್ತ ಮೌಲ್ಯದ ಬಳಕೆಯ ಮೂಲಕವೇ ಈಡೇರುತ್ತದೆ. ಮಾನವನು ಉಪಯುಕ್ತ ಮೌಲ್ಯವಾಗಬೇಕಾದರೆ ಮೊದಲು ಅವನ ಶ್ರಮವು ಉಪಯುಕ್ತ ಮೌಲ್ಯವನ್ನು ಉತ್ಪಾದಿಸುವ ಶ್ರಮವಾಗಬೇಕು. ನೋಡಿ, ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಮನುಷ್ಯ ತಾನು ಉಪಯುಕ್ತ ಮೌಲ್ಯ ಆಗ್ಬೇಕಂದ್ರೆ ಸುಮ್ಮನೆ ಇದ್ರೆ ಉಪಯುಕ್ತ ಮೌಲ್ಯ ಆಗಲ್ಲ. ಅವನು ತನ್ನ ಶ್ರಮದ ಮುಖಾಂತರ ಉಪಯುಕ್ತ ಮೌಲ್ಯವನ್ನ ಸೃಷ್ಟಿಸುವ ಒಬ್ಬ ವ್ಯಕ್ತಿ ಆಗಬೇಕು. ಅವನ ಶ್ರಮ ಅಂಥ ಶ್ರಮವಾಗಬೇಕು. ಕೇವಲ ನೈಸರ್ಗಿಕ ಮೂಲ ಧಾತುವಿಗೆ ಅದರ ನೈಸರ್ಗಿಕ ಸ್ಥಿತಿಯಲ್ಲಿ ಹೇಗೆ ಯಾವುದೇ ಮೌಲ್ಯವಿರುವುದಿಲ್ಲವೋ ಹಾಗೆಯೇ ಯಾವುದೇ ಅನುತ್ಪಾದಕ ಶ್ರಮಕ್ಕೆ ಮತ್ತು ಅಂತಹ ಶ್ರಮವನ್ನ ಹೊಂದಿರುವ ಯಾವನೇ ಮಾನವನಿಗೆ ಮೌಲ್ಯ ಇರುವುದಿಲ್ಲ. ಈಗ ಯಾವುದೇ ಒಂದು ನಿಸರ್ಗದಲ್ಲಿ ಒಂದು ಬಂಡೆ ಇದೆ, ಆ ಬಂಡೆಗೆ ಅದರ ಸ್ಥಿತಿಯಾಗಿದ್ರೆ ಅದಕ್ಕೆ ಮೌಲ್ಯ ಸಿಗಲ್ಲ. ಅದನ್ನ ಯಾವನಾದ್ರೂ ಶಿಲ್ಪಿ ಅದನ್ನ ಕಲ್ ತೆಗೆದು ಅದನ್ನ ಒಂದು ಶಿಲೆ ಮಾಡಿದ್ರೆ ಅವಾಗ ಅದಕ್ಕೆ ಮೌಲ್ಯ ಬರ್ತದೆ. ಅದೇ ರೀತಿಯಲ್ಲಿ ಮನುಷ್ಯ ಅವನು ತನ್ನ ಶ್ರಮವನ್ನು ಅಪ್ಲೈ ಮಾಡಿ ಯಾವುದೇ ಉಪಯುಕ್ತ ಮೌಲ್ಯವನ್ನು ಅವನು ಉಂಟು ಮಾಡದೇ ಇದ್ರೆ ಅವನ ಶ್ರಮಕ್ಕೆ ಮೌಲ್ಯವಿರುವುದಿಲ್ಲ ಅಂತ. ನೋಡಿ, ಹೀಗೆ ನಾವು ಎಕನಾಮಿಕ್ ಒಂದು ಪ್ರಿನ್ಸಿಪಲ್ಸ್ ಗಳ ಮುಖಾಂತರ ಮನುಷ್ಯನ ಮೌಲ್ಯಗಳನ್ನು ನಾವು ಚೆನ್ನಾಗಿ ನಿಷ್ಕರ್ಷ ಮಾಡ್ತಾ ಹೋಗ್ಬೋದು. ಆದ್ದರಿಂದ ಉಪಯುಕ್ತ ವಸ್ತುವಿನ ಮೌಲ್ಯದಲ್ಲಿ ಅದರ ಉತ್ಪಾದಕನ ಮೌಲ್ಯ ಅಡಗಿರುತ್ತದೆ. ಆದ್ದರಿಂದ ನೋಡಿ, ಉಪಯುಕ್ತ ವಸ್ತುವಿನ ಮೌಲ್ಯದಲ್ಲಿ ಅದರ ಉತ್ಪಾದಕನ ಮೌಲ್ಯ ಅಡಗಿರುತ್ತದೆ. ಆದ್ದರಿಂದ ಆ ಎರಡೂ ಮೌಲ್ಯಗಳು ಅಭಿನ್ನ. ಯಾವುದನ್ನು ನಾವು ವ್ಯಕ್ತಿಯ ಮೌಲ್ಯ ಎನ್ನುವೆವೋ ಅದು ಅದೇ ಹೊತ್ತಿನಲ್ಲಿ ವಸ್ತುವಿನ ಮೌಲ್ಯವೂ ಆಗಿರುತ್ತದೆ. ಹಾಗೂ ಯಾವುದನ್ನು ನಾವು ವಸ್ತುವಿನ ಮೌಲ್ಯ ಎನ್ನುವೆವೋ ಅದು ಅದೇ ಹೊತ್ತಿನಲ್ಲಿ ಅದರ ಉತ್ಪಾದಕನಾದ ವ್ಯಕ್ತಿಯ ಮೌಲ್ಯವೂ ಅವನ ಶ್ರಮಶಕ್ತಿಯ ಮೌಲ್ಯವೂ ಆಗಿರುತ್ತದೆ. ಹೀಗೆ ಶ್ರಮಶಕ್ತಿಯು ವ್ಯಕ್ತಿ ಮೌಲ್ಯ ಮತ್ತು ವಸ್ತು ಮೌಲ್ಯ ಇವೆರಡರ ಸಂಬಂಧ ಧಾತುವಾಗಿದೆ. ನೋಡಿ, ಮನುಷ್ಯನ ಶ್ರಮಶಕ್ತಿಯು ಒಂದು ಕಡೆ ವ್ಯಕ್ತಿ ಮೌಲ್ಯ, ಮತ್ತೊಂದು ಕಡೆ ವಸ್ತು ಮೌಲ್ಯ ಇವೆರಡರ ಸಂಬಂಧ ಧಾತುವಾಗಿದೆ. ಹೀಗೆ ಮಾನವ ಮತ್ತವನ ಆರ್ಥಿಕ ಚಟುವಟಿಕೆ ಪರಸ್ಪರ ವಸ್ತು ಮೌಲ್ಯದ ಮೂಲಕ ನಿಕಟವಾಗಿ ಬೆಸೆಯಲ್ಪಟ್ಟಿರುವುದರಿಂದ ಅವನ ಆರ್ಥಿಕೇತರ ಜೀವನವು ಯಾವತ್ತೂ ಅವನ ಆರ್ಥಿಕ ಜೀವನದಿಂದ ಆವೃತ್ತವಾಗಿರುವುದರಿಂದ ಅದು ಆರ್ಥಿಕ ಬದುಕಿನ ಪ್ರಭಾವದಿಂದ ಹೊರಗಿರಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೇಲಿನ ಅರ್ಥಶಾಸ್ತ್ರ ನಿಯಮದ ಕೊನೆಯ ಭಾಗಕ್ಕೆ ನಾವು ಬರೋಣ. ಒಂದೇ ಉಪಯುಕ್ತ ಮೌಲ್ಯವನ್ನ ವಿವಿಧ ರೀತಿಗಳಲ್ಲಿ ನಾವು ಬಳಸಬಹುದು.
ಆದರೆ ವಿಶಿಷ್ಟ ಗುಣಗಳುಳ್ಳ ವಸ್ತುವಾಗಿ ಅದರ ಅಸ್ತಿತ್ವವು ಅದನ್ನ ಬಳಸಲು ಸಂಭವವಿರುವ ವಿಧಾನಗಳ ವ್ಯಾಪ್ತಿಯನ್ನು ಮಿತಿಗೊಳಿಸುತ್ತದೆ. ಮಾನವ ಸರಕು ಕೂಡ ಬಹು ಉಪಯೋಗಿ ಆದುದೇ. ಮನುಷ್ಯನ ವ್ಯಕ್ತಿತ್ವದ ವಿಭಿನ್ನ ಆಯಾಮಗಳು ಇದನ್ನ ಸಾಕ್ಷಿಸುತ್ತವೆ. ಅವನ ಬಹುಮುಖ ಪ್ರತಿಭಾನ್ವಿತತ್ವ, ಕಾರ್ಯಕ್ಷಮತೆ, ನೈಪುಣ್ಯತೆ, ಕೌಶಲ್ಯ, ಕ್ರಿಯಾಶೀಲತೆ ಇತ್ಯಾದಿಗಳು ಅವನ ಉಪಯುಕ್ತ ಮೌಲ್ಯದ ವ್ಯಾಪಕತ್ವವನ್ನು, ವೈವಿಧ್ಯತೆಗಳನ್ನು ಸೃಷ್ಟಿಸುತ್ತವೆ. ಆದರೆ ಆ ಯಾವ ಕೌಶಲ್ಯಾದಿಗಳು ಸ್ಥಿತವಾದವಲ್ಲ. ಅವು ನಿರಂತರ ಬದಲಾಗುತ್ತವೆ. ಅವು ಕ್ಷೀಣಿಸಲೂಬಹುದು, ವೃದ್ಧಿಸಲೂಬಹುದು, ಅವು ಪರಿವರ್ತನೆಗೊಳ್ಳುತ್ತವೆ. ಅಂದರೆ ವಿಶೇಷ ತರಬೇತಿಯ ಮೂಲಕ ಮನುಷ್ಯ ಬೇರೆ ಬೇರೆ ಅಗತ್ಯಗಳಿಗನುಸಾರವಾಗಿ ಮಾನವನ ದೈಹಿಕ, ಮಾನಸಿಕ ಶಕ್ತಿ ಸಾಮರ್ಥ್ಯಗಳೆಲ್ಲವನ್ನು ನಿರಂತರವಾಗಿ ನಾವು ಪರಿವರ್ತಿಸಬಹುದು. ಆದರೆ ಈ ಪರಿವರ್ತನೆಗೂ ಕೂಡ ಕೆಲವು ಇತಿಮಿತಿಗಳಿವೆ. ಉದಾಹರಣೆಗೆ, ದನಗಾಯಿಯೊಬ್ಬನನ್ನ ಒಬ್ಬ ಸಾಮಾನ್ಯ ಕೋಟೆ ಪ್ರಹರಿಯನ್ನಾಗಿ ಅವನಿದ್ದ ಸ್ಥಿತಿಯಲ್ಲೇ ನಾವು ನೇಮಿಸಬಹುದು. ಆದರೆ ಅವನನ್ನೇ ಅದೇ ಸ್ಥಿತಿಯಲ್ಲಿ ಸೇನಾನಿಯಾಗಿ ಸಮರಕ್ಕೆ ಕಳುಹಿಸಲು ಸಾಧ್ಯವಿಲ್ಲ. ಚಪ್ಪಲಿ ಹೊಲಿಯುವವನು ಸ್ವಲ್ಪ ತರಬೇತಿನೊಂದಿಗೆ ಅಥವಾ ಅದಿಲ್ಲದೆಯೇ ಒಬ್ಬ ದರ್ಜೆ ಕೆಲಸ ಮಾಡಿಯಾನು, ಆದರೆ ಅವನೊಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸಲಾರ. ಹೀಗೆ ಮಾನವ ಸರಕೊಂದರ ಗುಣವೈಶಿಷ್ಟ್ಯತೆ ಅದರ ಬಳಕೆಯ ವ್ಯಾಪ್ತಿಯ ಮಿತಿಯನ್ನು ನಿರ್ಧರಿಸುತ್ತದೆ. ಸ್ತ್ರೀ ಮತ್ತು ಪುರುಷರ ಲೈಂಗಿಕ ಸಂತಾನೋತ್ಪತ್ತಿ ಕಾರ್ಯಭಾರಗಳನ್ನು ಲಕ್ಷಿಸಿದಲ್ಲಿ ಈ ಅಂಶ ಇನ್ನೂ ಸ್ಪಷ್ಟ. ಇಲ್ಲಿ ಆಯಾ ಲಿಂಗದ ವೈಶಿಷ್ಟ್ಯತೆಗಳು ಅವು ದೈಹಿಕವಿರಲಿ ಮಾನಸಿಕವಿರಲಿ ಆಯಾ ಲಿಂಗದ ಮಾನವ ಜೀವಿಯ ಬಳಕೆಯನ್ನ ನಿರ್ಧರಿಸುತ್ತವೆ. ಗಂಡಿನ ಕೆಲಸವನ್ನು ಹೆಣ್ಣು, ಹೆಣ್ಣಿನ ಕೆಲಸವನ್ನು ಗಂಡು ಮಾಡಲಾರದು. ಕೆಲವು ಲೈಂಗಿಕ ಅನಾಚಾರಗಳು ಮಾತ್ರ ಇದಕ್ಕೆ ಅಪವಾದ ಎನ್ನಿಸುತ್ತವೆ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಒಂದು ಉಪಯುಕ್ತ ಮೌಲ್ಯ ಏನಿರ್ತದೆ ಅದರ ಸ್ವರೂಪ, ಅದರ ಒಳಗಿನ ಎಜೆನ್ಸು, ಅದು ಅದರ ಬಳಕೆಯ ವ್ಯಾಪ್ತಿಯನ್ನು ಮಿತಗೊಳಿಸುತ್ತದೆ. ಒಂದನ್ನ ನಾವು ಇನ್ನೊಂದಕ್ಕೆ ಬಳಸಲಿಕ್ಕೆ ಬರಲ್ಲ. ಅದೇ ರೀತಿ ಮನುಷ್ಯನ ಗುಣಗಳು, ಸ್ಕಿಲ್ಸ್ಗಳು ಅವನನ್ನು ವೈಯಕ್ತಿಕ ನಾವು ಬೇರೆ ಬೇರೆ ಮಾಡ್ಬೋದು. ಅವನ್ನ ಒಬ್ಬ ವಿಜ್ಞಾನಿ ಮನುಷ್ಯ ಅವನು ದನ ಕಾಯಕ ಬರಲ್ಲ ಅಂತಲ್ಲ, ದನ ಕಾಯಬಹುದು. ದನ ಕಾಯನ್ನ ವಿಜ್ಞಾನಿ ಮಾಡಕ್ ಬರಲ್ಲ. ಈ ರೀತಿ ಒಂದೊಂದು ಸ್ಕಿಲ್ ಯಾವ ಮನುಷ್ಯ ಅವನು ಬೆಳೆಸ್ಕೊಂಡಿರ್ತಾನೆ, ಯಾವ ಕೆಲಸದಲ್ಲಿ ತರಬೇತಾಗಿರ್ತಾನೆ, ಅವನ ವೈಯಕ್ತಿಕ ಶಕ್ತಿ ಸಾಮರ್ಥ್ಯಗಳೇನು ಅಂತಕ್ಕಂಥವು ಅವನ ಬಳಕೆಯ ವ್ಯಾಪ್ತಿಯನ್ನು ಮಿತಗೊಳಿಸುತ್ತವೆ. ಈ ಅಂಶ ನಾವು ಲೈಂಗಿಕ ವಿಚಾರಕ್ಕೆ ಬಂದಾಗ ಮತ್ತು ಲಿಂಗ ಭೇದಗಳಿಗೆ ಬಂದಾಗ ಇನ್ನೂ ಸ್ಪಷ್ಟ. ಈಗ ಲೈಂಗಿಕತೆಯಲ್ಲಿ, ಸಂತಾನ ಸೃಷ್ಟಿಯ ಕ್ರಿಯೆಯಲ್ಲಿ ಗಂಡಿನ ಕೆಲಸ ಹೆಣ್ಣಾಗ್ಲಿ, ಹೆಣ್ಣಿನ ಕೆಲಸ ಗಂಡಾಗ್ಲಿ ಮಾಡಕ್ ಬರಲ್ಲ. ಆದ್ರಿಂದ ಅಲ್ಲಿ ಈ ವಿಷಯ ಇನ್ನೂ ಹೆಚ್ಚು ನಮಗೆ ಸ್ಪಷ್ಟವಾಗ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ಇನ್ನೊಂದು ಪ್ರಪೋಸಿಷನ್ಗೆ ನಾವು ಹೋಗೋಣ. 5ನೆಯ ಪ್ರಪೋಸಿಷನ್ ಹೋಗಿ ಈ ವಿಷಯದ ಚರ್ಚೆಯನ್ನು ಸದ್ಯಕ್ಕೆ ನಿಲ್ಲಿಸೋಣ. ಯಾಕಂದ್ರೆ ಪ್ರಪೋಸಿಷನ್ಸ್ಗಳು ಬಹಳ ಇವೆ. ಆದ್ರಿಂದ ನೋಡಿ, ಇಲ್ಲಿ 5A, ಸಂಪತ್ತಿನ ಸಾಮಾಜಿಕ ರೂಪ ಏನೇ ಇರಲಿ ಅದು ಯಾವತ್ತೂ ಉಪಯುಕ್ತ ಮೌಲ್ಯಗಳನ್ನು ಹೊಂದಿರುತ್ತದೆ ಒಂದು. ಆಮೇಲೆ 5B, ಉಪಯುಕ್ತ ಮೌಲ್ಯಗಳು ಸಾಮಾಜಿಕ ಅಗತ್ಯಗಳನ್ನು ಪೂರೈಸುತ್ತವಾದರೂ ಆದ್ದರಿಂದ ಅವು ಸಾಮಾಜಿಕ ಸಂಬಂಧಗಳ ಚೌಕಟ್ಟಿನೊಳಗೆ ಇರುತ್ತವಾದರೂ ಅವು ಸಾಮಾಜಿಕ ಉತ್ಪಾದನಾ ಸಂಬಂಧಗಳನ್ನೇನು ವ್ಯಕ್ತಪಡಿಸುವುದಿಲ್ಲ. ಇನ್ನು 5C, ಉಪಯುಕ್ತ ಮೌಲ್ಯವಾಗಿರುವುದು ಸ್ಪಷ್ಟವಾಗಿಯೇ ಸರಕೊಂದರ ಪೂರ್ವಾವಶ್ಯಕತೆ. ಆದರೆ ಉಪಯುಕ್ತ ಮೌಲ್ಯಕ್ಕೆ ಆ ವಸ್ತುವು ಸರಕೋ ಅಲ್ಲವೋ ಎಂಬುದು ಮುಖ್ಯವಲ್ಲ. ಖಚಿತವಾದ ಆರ್ಥಿಕ ರೂಪ ಹೊಂದಿಲ್ಲದಿರುವ ಉಪಯುಕ್ತ ಮೌಲ್ಯವು, ಅಂದರೆ ಕೇವಲ ಉಪಯುಕ್ತ ಮೌಲ್ಯವು ರಾಜಕೀಯ ಅರ್ಥಶಾಸ್ತ್ರದ ಪರಿಶೋಧನೆಯ ವಲಯಕ್ಕೆ ಹೊರತಾದುದಾಗಿರುತ್ತದೆ. ಅದು ತಾನೇ ಆರ್ಥಿಕ ರೂಪವನ್ನು ನಿರ್ಧರಿಸುವ ಅಂಶವಾದಾಗಲಷ್ಟೇ ಈ ವಲಯದೊಳಕ್ಕೆ ಬರುತ್ತದೆ. ತಾನೇ ಅದೊಂದು ವಸ್ತು ಅಡಿಪಾಯವಾಗಿರುತ್ತದೆ. ಅದರಲ್ಲಿ ಒಂದು ಖಚಿತ ಆರ್ಥಿಕ ಸಂಬಂಧ, ಆರ್ಥಿಕ ರೂಪ, ವಿನಿಮಯ ಮೌಲ್ಯ ವ್ಯಕ್ತಗೊಳ್ಳುವುದು. ಇದು ರಾಜಕೀಯ ಅರ್ಥಶಾಸ್ತ್ರದ ಪರಾಮರ್ಶೆಗೆ ಒಂದು ಕಾಣಿಕೆ. ಕಾರ್ಲ್ ಮಾರ್ಕ್ಸ್, ಪುಟ 22-23. ನೋಡಿ, ಈಗ ಅನ್ವಯ 5A ಅನ್ವಯ ಮಾಡ್ತೀನಿ. ಲಿಂಗ ಭೇದಾನುಸಾರವಾದ ಸ್ತ್ರೀ ಮತ್ತು ಪುರುಷ ಮತ್ತು ಸ್ತ್ರೀ ಸಮುದಾಯದೊಳಗಿನ ಅಂತರ್ಪ್ರಭೇದಗಳು, ಅಂದರೆ ಗೃಹಿಣಿ, ನರ್ತಕಿ, ಸೂಳೆ, ಗೃಹದಾಸಿ, ಕವಯಿತ್ರಿ ಇತ್ಯಾದಿ, ಮತ್ತು ಪುರುಷ ಸಮುದಾಯದೊಳಗಿನ ಅಂತರ್ಪ್ರಭೇದಗಳು, ಅಂದರೆ ದಾಸ, ಶಿಕ್ಷಕ, ಯೋಧ, ಅಂಗರಕ್ಷಕ, ಮೀನುಗಾರ ಇತ್ಯಾದಿ. ಹಾಗೆಯೇ ಗುಣಸ್ವಭಾವದ ಮೇಲೆಯೂ ವೃತ್ತಿ ಆಧಾರದ ಮೇಲೆಯೂ ಯಾವುದೇ ಲಿಂಗಭೇದ ಪರಿಗಣಿಸದೆ
ಒಟ್ಟು ಮಾನವ ಸರಕಿನ ಸಾಮಾಜಿಕ ರೂಪಗಳನ್ನು ಹೆಸರಿಸಬಹುದು. ಮಂದಮತಿ, ಬಡವ ಬಡವಿ, ತುಚ್ಛ, ನೀಚ, ಕುರೂಪ, ಸಬಲ, ದುರ್ಬಲ, ಹೀಗೆ ನಾವು ಮಾನವ ಸರಕಿನ ಇಂಥ ಸಾಮಾಜಿಕ ರೂಪ ಏನೇ ಇರಲಿ ಅದು ಯಾವತ್ತೂ ಉಪಯುಕ್ತ ಮೌಲ್ಯವನ್ನು ಹೊಂದಿರುತ್ತದೆ. ಆದರೆ ಆ ಮಾನವನು ಉತ್ಪಾದನಾಶೀಲನಾಗಿಯೂ ಕ್ರಿಯಾಶೀಲನಾಗಿಯೂ ಇರಬೇಕಷ್ಟೇ. ಅವನು ಉತ್ಪಾದನಾಶೀಲನಾಗಿರಲಿದ್ರೆ ಅವನಿಗೆ ಮೌಲ್ಯ ಇರಲ್ಲ. ಇನ್ನು 5 ಹೋಗೋಣ. ಈ ನಿಯಮವನ್ನು ಸಂಕ್ಷೇಪಿಸಿ ಈ ಮುಂದಿನಂತೆ ಹೇಳಬಹುದು. ಕೇವಲ ಉಪಯುಕ್ತ ಮೌಲ್ಯಗಳು ಸಾಮಾಜಿಕ ಸಂಬಂಧಗಳ ಚೌಕಟ್ಟಿನೊಳಗಿದ್ದರೂ ಅವು ಸಾಮಾಜಿಕ ಉತ್ಪಾದನಾ ಸಂಬಂಧವನ್ನೇನು ವ್ಯಕ್ತಪಡಿಸುವುದಿಲ್ಲ. ಇದನ್ನು ವ್ಯಕ್ತಪಡಿಸುವಂತಾಗಬೇಕಾದರೆ ಆ ಉಪಯುಕ್ತ ಮೌಲ್ಯಗಳು ನಿಜವಾದ ಸರಕು ಆಗಬೇಕು. ಖಚಿತ ಆರ್ಥಿಕ ರೂಪ ಅಂದರೆ ವಿನಿಮಯ ಮೌಲ್ಯವನ್ನು ಪಡೆಯುವುದರ ಮೂಲಕವಷ್ಟೇ ಉಪಯುಕ್ತ ಮೌಲ್ಯವೊಂದು ಸರಕು ಆಗುತ್ತದೆ. ಖಚಿತ ಆರ್ಥಿಕ ರೂಪ ಅರ್ಥಾತ್ ವಿನಿಮಯ ಮೌಲ್ಯ ಹೊಂದಿದ ನಿಜವಾದ ಸರಕು ಆದ ವಸ್ತುವು ಮಾತ್ರ ಸಾಮಾಜಿಕ ಉತ್ಪಾದನಾ ಸಂಬಂಧಗಳನ್ನು ವ್ಯಕ್ತಪಡಿಸುತ್ತದೆ ಮತ್ತು ಅದು ರಾಜಕೀಯ ಅರ್ಥಶಾಸ್ತ್ರದ ಪರಿಶೋಧನಾ ವಲಯವನ್ನ ಸೇರುತ್ತದೆ. ಸಾಮಾಜಿಕ ಸಂಬಂಧಗಳ ಚೌಕಟ್ಟಿನೊಳಗೆ ಕ್ರಿಯಾಶೀಲ ವ್ಯಕ್ತಿಯಾಗಿ ತನ್ನ ಶ್ರಮಶಕ್ತಿಯಿಂದ ಸಾಮಾಜಿಕ ಅಗತ್ಯಗಳನ್ನು ಪೂರೈಸುವ ಯಾವುದೇ ಮಾನವರು ಸಾಮಾಜಿಕ ಸಂಬಂಧವನ್ನೇನು ವ್ಯಕ್ತಪಡಿಸುವುದಿಲ್ಲ. ಎಲ್ಲಿಯವರೆಗೆ ಅವರು ಕೇವಲ ಉಪಯುಕ್ತ ಮೌಲ್ಯಗಳಾಗಿರುತ್ತಾರೋ ಅಲ್ಲಿಯವರೆಗೆ ಎಲ್ಲಿಯವರೆಗೆ ಅವರ ಶ್ರಮಶಕ್ತಿಯ ಮೂರ್ತೀಕೃತ ರೂಪವಾದ ಅವರ ಉತ್ಪನ್ನಗಳು ಕೇವಲ ಉಪಯುಕ್ತ ಮೌಲ್ಯಗಳಾಗಿರುತ್ತವೆಯೋ ಅಲ್ಲಿಯವರೆಗೆ. ಉದಾಹರಣೆಗೆ ಪ್ರಾಚೀನ ಸಮಾಜದಲ್ಲಿ ಅಥವಾ ಯಾವುದೇ ಟ್ರೆಡಿಷನಲ್ ಸಬ್ಸಿಸ್ಟೆನ್ಸ್ ಎಕಾನಮಿ ಇರುವ ಸಮಾಜಗಳಲ್ಲಿ ಮನುಷ್ಯರ ಉತ್ಪಾದನೆಗಳು ಕೇವಲ ಉಪಯುಕ್ತ ಮೌಲ್ಯಗಳಾಗಿರುತ್ತವೆ. ಅವು ಒಂದು ಕುಟುಂಬದ, ಬುಡಕಟ್ಟಿನ ಅಥವಾ ಒಂದು ಭೂಭಾಗದ ಜನಸಮುದಾಯದ ಅವಶ್ಯಕತೆಗಳನ್ನು ಪೂರೈಸುವ ವಸ್ತುಗಳು ಮಾತ್ರ ಆಗಿರುತ್ತವೆ. ಅವು ಸರಕು ಆಗಿರುವುದಿಲ್ಲ. ಎಲ್ಲಿಯವರೆಗೆ ಮನುಷ್ಯರು ತಮ್ಮ ಅಗತ್ಯಗಳ ಪೂರೈಕೆಗಾಗಿ ಮಾತ್ರ ಉತ್ಪಾದಿಸುವರೋ ಅಲ್ಲಿಯವರೆಗೆ ಅವರ ವಸ್ತುಗಳು ವಿನಿಮಯ ಮೌಲ್ಯ ಹೊಂದಲಾರವು ಮತ್ತು ಆದ್ದರಿಂದ ಅವು ಸರಕುಗಳು ಆಗಲಾರವು ಅಂತ. ನೋಡಿ, ನೆನ್ಪಿಟ್ಕೊಳ್ಳಿ, ಒಂದು ಉಪಯುಕ್ತ ಮೌಲ್ಯ ನಿಜಕ್ಕೂ ಅದಕ್ಕೆ ಸರಕಿನ ಗುಣ ಬರಬೇಕಾದ್ರೆ ಅದಕ್ಕೆ ವಿನಿಮಯ ಮೌಲ್ಯ ಬರಬೇಕು. ಅದು ತಮ್ಮ ಈಗ ನಾನು ಉತ್ಪಾದಿಸಿದ ವಸ್ತು ನನಗೆ ಅದು ಉಪಯುಕ್ತ ಆಗಿಬಿಟ್ರೆ ಅದು ಬೇರೆಯೊಬ್ಬರಿಗೆ ವಿನಿಮಯ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಅದು ಸರಕಾಗಲ್ಲ. ಅದು ಕೇವಲ ಉಪಯುಕ್ತ ಮೌಲ್ಯ ಅಷ್ಟೇ ಆಗಿರ್ತದೆ. ಅದು ವಿನಿಮಯ ಮೌಲ್ಯದ ಗುಣವನ್ನು ಪಡ್ಕೊಂಡಾಗ ಮಾತ್ರ ಅದು ಸರಕಾಗ್ತತೆ ಅನ್ನುವಂಥ ಅಂಶವನ್ನು ಗಮನಿಸಬೇಕು. ಸ್ವತಃ ಮಾನವನು ತಾನೇ ಒಂದು ಉಪಯುಕ್ತ ಮೌಲ್ಯ ಆಗಬೇಕಾದರೆ ಮೊದಲು ಅವನಿಂದ ಉತ್ಪಾದಿತವಾದ ವಸ್ತುವು ಒಂದು ಉಪಯುಕ್ತ ಮೌಲ್ಯವಾಗುವುದು ಹೇಗೆ ಒಂದು ಪೂರ್ವಾವಶ್ಯಕತೆಯೋ ಹಾಗೆಯೇ ಸ್ವತಃ ಮಾನವ ಸರಕು ಆಗಬೇಕಾದರೆ ಅವನಿಂದ ಉತ್ಪಾದಿತವಾದ ವಸ್ತುವು ಒಂದು ಸರಕು ಆಗಬೇಕಾಗಿರುವುದು ಒಂದು ಅಗತ್ಯ ಪೂರ್ವಾವಶ್ಯಕತೆ. ಇದರ ಅರ್ಥ ವ್ಯಕ್ತಿಯೊಬ್ಬನ ಶ್ರಮದ ಉತ್ಪನ್ನವಾದ ವಸ್ತುವಿಗೆ ವಿನಿಮಯ ಮೌಲ್ಯ ಪ್ರಾಪ್ತವಾಗಿ ಅದು ಸರಕು ಆದಾಗ ಮಾತ್ರ ಸ್ವತಃ ಅದರ ಉತ್ಪಾದಕನಾದ ಆ ಮಾನವನಿಗೂ ಕೂಡ ವಿನಿಮಯ ಮೌಲ್ಯ ಪ್ರಾಪ್ತವಾಗಿ ಅವನು ಒಂದು ಮಾನವ ಸರಕು ಆಗುತ್ತಾನೆ. ನೋಡಿ, ಒಬ್ಬ ಮನುಷ್ಯ ಸರಕಾಗಬೇಕಾದ್ರೆ ಫಸ್ಟ್ ಅವನು ಉತ್ಪಾದಿಸಿದ ವಸ್ತು ಅದಕ್ಕೆ ಮೊದಲು ಉಪಯುಕ್ತ ಮೌಲ್ಯ ಬಂದು ಆಮೇಲೆ ಅದು ವಿನಿಮಯ ಮೌಲ್ಯ ಪಡ್ಕೋಬೇಕು. ತಾನು ಉತ್ಪಾದಿಸಿದ ಉಪಯುಕ್ತ ಮೌಲ್ಯವಾಗಿ ಮತ್ತು ಆ ಮುಖಾಂತರ ಅದು ವಿನಿಮಯ ಮೌಲ್ಯವನ್ನು ಪಡಕೊಂಡು ಸರಕಾಗದೆ ಆ ಮನುಷ್ಯ ಸರಕಾಗಲ್ಲ. ಅವನು ಅಂದ್ರೆ ಮನುಷ್ಯನಿಗೆ ಸರಕಿನ ಗುಣ ಬರೋದು ಯಾವ್ದ್ರಿಂದ ಅಂದ್ರೆ ತಾನು ಉತ್ಪಾದಿಸಿದ ವಸ್ತುವಿನಿಂದ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮಾನವನ ಈ ಇಬ್ಬಗೆಯ ಮೌಲ್ಯಗಳು ಹೀಗೆ ಅವನ ಉತ್ಪನ್ನಗಳ ಇಬ್ಬಗೆಯ ಮೌಲ್ಯಗಳನ್ನು ಆಧರಿಸಿರುವ ಈ ಸ್ಥಿತಿಯನ್ನು ಇನ್ನಷ್ಟು ಸ್ಪಷ್ಟವಾಗಿ ನಾವು ವಿವರಿಸಬಹುದು. ವಸ್ತುವಿಗೆ ತಾಯಿ ನಿಸರ್ಗ, ಶ್ರಮಶಕ್ತಿಯ ಜನಕ ಮನುಷ್ಯ. ಇವೆರಡಕ್ಕೂ ಅವುಗಳ ಸ್ವತಂತ್ರ ಸ್ಥಿತಿಯಲ್ಲಿ ಯಾವುದೇ ಮೌಲ್ಯಗಳಿರುವುದಿಲ್ಲ. ನೋಡಿ, ಇಲ್ಲಿ ಯಾವುದೇ ಒಂದು ವಸ್ತುವಿಗೆ ತಾಯಿ ಯಾರಂದ್ರೆ ನಿಸರ್ಗ, ಶ್ರಮಶಕ್ತಿಯ ಜನಕ ಯಾರು ಅಂದ್ರೆ ಮನುಷ್ಯ. ಈಗ ಶ್ರಮಶಕ್ತಿ ಮನುಷ್ಯನ ಹತ್ರ ಇದ್ದು ವಸ್ತು ನಿಸರ್ಗದ ಹತ್ರ ಇದ್ರೆ ಅವೆರಡರ ಸ್ವತಂತ್ರ ಸ್ಥಿತಿಯಲ್ಲಿ ಅವಕ್ಕೆ ಯಾವುದು ಮೌಲ್ಯ ಇರಲ್ಲ. ನೈಸರ್ಗಿಕ ಮೂಲ ವಸ್ತುವಿನ ಮೇಲೆ ಮಾನವನು ತನ್ನ ಶ್ರಮಶಕ್ತಿ ಪ್ರಯೋಗಿಸಿ ಉತ್ಪಾದಿಸಿದಾಗಲಷ್ಟೇ ಆ ವಸ್ತುವಿಗೂ ಹಾಗೂ ಅದರ ಮೂಲಕ ಅದರ ಉತ್ಪಾದಕ ಮನುಷ್ಯನಿಗೂ ಮೌಲ್ಯ ಪ್ರಾಪ್ತವಾಗುತ್ತದೆ. ನೈಸರ್ಗಿಕ ಧಾತುವಿನೊಂದಿಗೆ ಸಹಯೋಗ ಹೊಂದಿ ಆ ಉತ್ಪನ್ನದಲ್ಲಿ ಮೈವೆತ್ತ ಮಾನವನ ಶ್ರಮದ ಮೌಲ್ಯವೇ ಸ್ವತಃ ಆ ವಸ್ತುವಿನ ಹಾಗೂ ಆ ಉತ್ಪಾದಕ ಮಾನವನ ಮೌಲ್ಯವಾಗುತ್ತದೆ. ನೋಡಿ, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ,
ಇಲ್ಲಿ ನಾನು ಮತ್ತೊಮ್ಮೆ ಹೇಳ್ತೀನಿ, ನೈಸರ್ಗಿಕ ಧಾತುವಿನೊಂದಿಗೆ ಸಹಯೋಗ ಹೊಂದಿ ಆ ಉತ್ಪನ್ನದಲ್ಲಿ ಅಂದ್ರೆ ಆ ನಿಸರ್ಗದಿಂದ ಪಡೆದು ಒಂದು ವಸ್ತುವನ್ನು ತಗೊಂಡು ಅದನ್ನ ಪ್ರೊಡ್ಯೂಸ್ ಮಾಡಿದ್ಮೇಲೆ ಆ ಉತ್ಪನ್ನದಲ್ಲಿ ಮೈವೆತ್ತ ಮಾನವನ ಶ್ರಮದ ಮೌಲ್ಯವೇ. ಅಂದ್ರೆ ಒಬ್ಬ ಮನುಷ್ಯ ನಿಸರ್ಗದ ಮೂಲ ಧಾತುವಿನೊಂದಿಗೆ ತನ್ನ ಶ್ರಮವನ್ನ ಎಕ್ಸ್ಚೇಂಜ್ ಮಾಡಿ ಅದನ್ನ ಪ್ರಯೋಗಿಸಿ ಒಂದು ವಸ್ತುವನ್ನ ಪ್ರೊಡ್ಯೂಸ್ ಮಾಡಿದ್ಮೇಲೆ ಆ ಪ್ರೊಡ್ಯೂಸ್ಡ್ ಆಗಿರ್ತಕ್ಕಂಥ ವಸ್ತುವಿನಲ್ಲಿ ಈ ಮನುಷ್ಯನ ಶ್ರಮದ ಮೌಲ್ಯ ಇರ್ತೈತೆ ಅದು ಅಲ್ವಾ. ಅದರಲ್ಲಿ ಮೈವತ್ತ ಮಾನವನ ಶ್ರಮದ ಮೌಲ್ಯವೇ ಸ್ವತಃ ಆ ವಸ್ತುವಿನ ಮತ್ತು ಆ ಉತ್ಪಾದಕ ವ್ಯಕ್ತಿ ಏನಿರ್ತಾನಲ್ಲ ಅವನ ಮೌಲ್ಯ ಅದು ಆಗುತ್ತದೆ ಅಂತ. ಮಾನವನ ಶ್ರಮದ ಮೌಲ್ಯವು ಸ್ವತಃ ಆ ಮಾನವನಲ್ಲಿಯೇ ವ್ಯಕ್ತವಾಗುವುದಿಲ್ಲ ನೋಡಿ, ಬದಲಾಗಿ ಅದು ಅವನ ಉತ್ಪನ್ನವಾದ ವಸ್ತುವಿನಲ್ಲಿ ವ್ಯಕ್ತವಾಗಿರುತ್ತದೆ. ಏಕೆಂದರೆ ಉತ್ಪಾದಿಸಲ್ಪಟ್ಟ ವಸ್ತುವೇ ಮಾನವನ ಶ್ರಮಶಕ್ತಿಯ ಭೌತಿಕೀಕೃತ ರೂಪ. ಇದನ್ನ ಅರ್ಥ ಮಾಡ್ಕೋಬೇಕು. ಉತ್ಪಾದಿಸಲ್ಪಟ್ಟ ವಸ್ತುವೇ ಮಾನವನ ಶ್ರಮಶಕ್ತಿಯ ಭೌತಿಕೀಕೃತ ರೂಪ ಅಂದ್ರೆ ಮೆಟೀರಿಯಲ್ ಫಾರ್ಮ್. ಹೀಗೆ ಮಾನವನ ಮೌಲ್ಯವು ಅವನ ಉತ್ಪನ್ನವಾದ ವಸ್ತು ಮೌಲ್ಯದ ಅವಿಭಾಜ್ಯ ಅಂಗವಾಗಿರುತ್ತದೆ. ನಾವು ಮನುಷ್ಯನ ವ್ಯಾಲ್ಯೂನ ವಸ್ತುವಿನ ವ್ಯಾಲ್ಯೂ ಬಿಟ್ಟು ಅವನೇನು ಉತ್ಪನ್ನ ಮಾಡಿರ್ತಾನಲ್ಲ ಆ ವಸ್ತುವಿನ ವ್ಯಾಲ್ಯೂ ಬಿಟ್ಟು ನಾವು ಹೊರಗಡೆ ಇಂಡಿಪೆಂಡೆಂಟ್ ಆಗಿ ಅವನ ಮೌಲ್ಯ ನಾವು ತೋರ್ಸಕ್ಕಾಗಲ್ಲ. ಅದರಿಂದ ಮಾನವನ ಮೌಲ್ಯವು ಅವನ ಉತ್ಪನ್ನವಾದ ವಸ್ತು ಮೌಲ್ಯದ ಅವಿಭಾಜ್ಯ ಅಂಗವಾಗಿರುತ್ತದೆ. ಈಗ ಒಬ್ಬ ವ್ಯಕ್ತಿ ಏನೋ ಒಂದು ದೊಡ್ಡ ಒಂದು 10 ಕ್ವಿಂಟಲ್ ಉಳ್ಳಾಗಡ್ಡಿ ಬೆಳೆದನಂದ್ರೆ ಅವನ ಮೌಲ್ಯ ಅವನ ಶ್ರಮಶಕ್ತಿಯ ಮೌಲ್ಯ 10 ಕ್ವಿಂಟಲ್ ಉಳ್ಳಾಗಡ್ಡಿ ಒಳಗಿರ್ತದೆ. ಅವ್ನು 100 ಎಕರೆ ಆಸ್ತಿ ಹೊಂದಿದನಂದ್ರೆ ಆ ಮನುಷ್ಯನ ಮೌಲ್ಯ 100 ಎಕರೆ ಆಸ್ತಿ ಒಳಗಿರ್ತದೆ. ಹೀಗೆ ಅರ್ಥಶಾಸ್ತ್ರ ಪರಿಭಾಷೆಗಳ ಮೂಲಕ ವ್ಯಾಖ್ಯಾನಿಸುವುದಾದರೆ ಮಾನವ ವಿವಾಹ ಎಂದರೆ ಸ್ತ್ರೀ ಪುರುಷರ ನಡುವಿನ ಸಾಮಾಜಿಕ ಲೈಂಗಿಕ ಸಂತಾನೋತ್ಪಾದನಾ ಸಂಬಂಧ. ನೋಡಿ, ಅರ್ಥಶಾಸ್ತ್ರ ಪರಿಭಾಷೆಗಳ ಮುಖಾಂತರ ನಾವು ವ್ಯಾಖ್ಯಾನ ಮಾಡೋದಾದ್ರೆ ಮಾನವ ವಿವಾಹ ಅಂದರೆ ಸ್ತ್ರೀ ಪುರುಷರ ನಡುವಿನ ಸಾಮಾಜಿಕ ಲೈಂಗಿಕ ಸಂತಾನೋತ್ಪಾದನಾ ಸಂಬಂಧ ಅಂತ ಅರ್ಥ ಇದು. ಸ್ತ್ರೀ ಮತ್ತು ಪುರುಷರು ಎಲ್ಲಿಯವರೆಗೆ ಸ್ವತಃ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಬುಡಕಟ್ಟಿಗೆ ಕೇವಲ ಲೈಂಗಿಕ ಉಪಯುಕ್ತ ಮೌಲ್ಯಗಳಾಗಿರುತ್ತಾರೋ ಅಲ್ಲಿಯವರೆಗೆ ಅವರ ನಡುವಿನ ಲೈಂಗಿಕ ಸಂಬಂಧ ಅರ್ಥಾತ್ ವಿವಾಹ ಸಂಬಂಧ ಒಂದು ಸಾಮಾಜಿಕ ಸಂತಾನೋತ್ಪನ್ನ ಸಂಬಂಧದ ರೂಪವನ್ನು ಅದು ತಾಳುವುದಿಲ್ಲ. ಆದರೆ ಅವರು ಕುಟುಂಬ ವಿಕಾಸದ ಯಾವ ಹಂತದಲ್ಲಿ ಲೈಂಗಿಕ ವಿನಿಮಯ ಮೌಲ್ಯ ಹೊಂದುತ್ತಾರೋ ಆಗ ಪರಸ್ಪರ ಅವರು ಅವರಿಗೆ ಅಥವಾ ಅವರ ಕುಟುಂಬಕ್ಕೆ ಬುಡಕಟ್ಟಿಗೆ ಅವರ ಭ್ರಾತೃ ಸಂಬಂಧವನ್ನು ಪ್ರತಿನಿಧಿಸುವ ಯಾವುದೇ ಹೆಸರಿನ ಸಾಮಾಜಿಕ ಸಂಸ್ಥೆಗೆ ಅವರು ಲೈಂಗಿಕ ಸರಕುಗಳು ಆಗಿ ಪರಿವರ್ತಿತರಾಗುತ್ತಾರೆ. ಮತ್ತು ಆದ್ದರಿಂದಾಗಿಯೇ ಆ ನಂತರದ ಕಾಲಘಟ್ಟದ ಅವರ ವಿವಾಹ ಸಂಬಂಧಗಳು ಸಾಮಾಜಿಕ ಲೈಂಗಿಕ ಸಂತಾನೋತ್ಪಾದನಾ ಸಂಬಂಧವನ್ನ ವ್ಯಕ್ತಪಡಿಸುತ್ತವೆ. ವಿವಾಹ ದಕ್ಷಿಣೆಯ ಉಗಮದ ಇತಿಹಾಸ ಆರಂಭವಾಗುವುದು ಈ ತೆರನಾದ ವಿವಾಹ ಸಂಬಂಧಗಳಲ್ಲಿ. ಅಂದರೆ ವಿವಾಹವು ಒಂದು ಸಾಮಾಜಿಕ ಲೈಂಗಿಕ ಸಂತಾನೋತ್ಪಾದನಾ ಸಂಬಂಧ ಆಗುತ್ತಲ್ಲ ಅದರಲ್ಲಿ ಅಂತ. ಅದರಿಂದ ಅರ್ಥ ಮಾಡ್ಕೋಬೇಕು. ಈಗ ಒಂದೊಂದು ಬುಡಕಟ್ಟಿನೊಳಗೆ ಲೈಂಗಿಕ ಇದು ಅದು ನಡೀತಂದ್ರೆ ಅದರಿಂದ ಅಲ್ಲಿ ಆ ವಿವಾಹಕ್ಕೆ ಅಥವಾ ಆ ಲೈಂಗಿಕ ಸಂಬಂಧಕ್ಕೆ ಒಂದು ಸಾಮಾಜಿಕ ಸ್ವರೂಪ ಸಿಗಲ್ಲ. ಅದು ಕುಟುಂಬದೊಳಗಿನ ಲೈಂಗಿಕ ಸಂಬಂಧಗಳು ನಿಷೇಧಗೊಳ್ಳಬೇಕು ಅಥವಾ ಒಂದೊಂದು ಗೋತ್ರದೊಳಗಿನ ಲೈಂಗಿಕ ಸಂಬಂಧಗಳು ನಿಷೇಧಗೊಳ್ಳಬೇಕು ಅಥವಾ ಒಂದೊಂದು ಸಮುದಾಯದೊಳಗಿನ ಲೈಂಗಿಕ ಸಂಬಂಧಗಳು ನಿಷೇಧಗೊಂಡು ಇನ್ನೊಂದು ಬೇರೊಂದು ಗೋತ್ರ ಬೇರೊಂದು ಕುಟುಂಬದೊಂದಿಗೆ ಲೈಂಗಿಕ ಸಂಬಂಧದ ವಿನಿಮಯ ಕ್ರಿಯೆಗೆ ತೊಡಗಿದಾಗ ಅಂದ್ರೆ ಆ ಲೈಂಗಿಕ ಸಂಬಂಧಗಳನ್ನು ಬೆಳೆಸಲಿಕ್ಕೆ ತೊಡಗಿದಾಗ ಆವಾಗ ಮಾತ್ರ ಆ ವಿವಾಹಕ್ಕೆ ಅಥವಾ ಅಂಥ ಲೈಂಗಿಕ ಸಂಬಂಧಕ್ಕೆ ಒಂದು ಸಾಮಾಜಿಕ ಸ್ವರೂಪ ವ್ಯಕ್ತವಾಗ್ತದೆ ಅಂತ ನೋಡಿ. ಇಲ್ಲಿ ನಾವು ಈ ವಿವಾಹ ದಕ್ಷಿಣೆಯ ವರ್ಜಿನ್ ಆಗ್ತಕ್ಕಂಥದ್ದು ಇಲ್ಲೇ. ಯಾವಾಗ ಅದು ವಿವಾಹ ಅಥವಾ ಲೈಂಗಿಕ ಸಂಬಂಧ ಅನ್ನೋದು ಸಾಮಾಜಿಕ ಸ್ವರೂಪವನ್ನು ತಾಳ್ಬಿಡ್ತದೋ ಅಲ್ಲಿಂದ ಅದರ ಜರ್ಮ್ ಸ್ಟಾರ್ಟ್ ಆಗ್ತದೆ ಅದು. ಅದರಿಂದ ಇದರ ಚರ್ಚೆಯನ್ನ ನೆಕ್ಸ್ಟ್ ನಾವು ಮುಂದಿನ ವಿಡಿಯೋದಲ್ಲಿ ಮುಂದುವರಿಸೋಣ. ಸದ್ಯಕ್ಕೆ ಈಗ 5 ಪ್ರಪೋಸಿಷನ್ಸ್ಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ.